ಸರ್ ಇದರಲ್ಲಿ ಡಾಕ್ಟರ್ ಅಂತ ಹಾಕಿದರೆ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಡಾಕ್ಟರೇಟ್ ತಗೊಂಡಿರೋರ? ಯೋ ಸತ್ತೋಗಿರೋನು ತುಂಬಾ ದೊಡ್ಡ ವ್ಯಕ್ತಿ ಕಣಯ್ಯ. ನ್ಯಾಷನಲ್ ಅವಾರ್ಡ್ಗೆಲ್ಲ ಸೆಲೆಕ್ಟ್ ಆಗಿದ್ರಪ್ಪ. ಹಾಗಾಗಿ ಈಗಿನ ಜನಕ್ಕೆ ಗೊತ್ತಾಗೋ ಹಾಗೆ ಚೆನ್ನಾಗಿ ನೀನ್ ಬರಿಬೇಕು. ಸರ್ ಇದರಲ್ಲಿ ಸಿಕ್ಕಾಪಟ್ಟೆ ಡಿಗ್ರೀಸ್ ಬರ್ಕೊಟ್ಟಿದ್ದೀರಾ, ಎಲ್ಲಾನು ಬರಿಬೇಕಾ ಇಲ್ಲ ಡಾಕ್ಟರ್ ಅಂತ ಮಾತ್ರ ಸಾಕಾ? ಹೇಳಿ ಸರ್. ಡೀಟೇಲ್ ಆಗಿ ಬರ್ದು ಕೊಟ್ಟಿದ್ದೀನಿ ತಾನೆ? ಹೌದು ಸರ್. ಹಂಗೆ ಹಾಕೋ. ಸರಿ ಸರ್. ಹೋಗೋ. ಏನಮ್ಮ ಅವ್ರು ಯಾರು? ಅವರ ಜಿಮ್ ಟ್ರೈನರ್. ಕಳೆದ 6 ತಿಂಗಳಿಂದ ಬೆಳಗ್ಗೆಯಿಂದ ಸಂಜೆ ತನಕ ಈ ಹುಡುಗನೇ ಅವ್ರ ಜೊತೆ ಇರ್ತಿದ್ದ. ಅಯ್ಯೋ ಪಾಪಿ, ದಿನ ಬೆಳಗಾದ್ರೆ ಇದೇ ಆಗೋಯ್ತು. ನನ್ನ ಅಂಗಡಿ ಎಲ್ಲ ಹಾಳು ಮಾಡ್ಬಿಟ್ರಲ್ಲೋ, ಮನೆ ಹಾಳಾಗ. ಅಯ್ಯೋ ಕುರ್ಣನ್ ಮನೆ ಕಣ್ಕಾಣಲ್ವಾ? ನೋಡ್ಕೊಂಡೋಗಕ್ಕಾಗಲ್ವಾ? Hey Rocky, right go bro. Hey Rocky, ಸಾಕು ಕಣ ಓಡಿದ್ದು. Hey, ನೋಡ್ಕೊಂಡ್ ಬರಕ್ಕಾಗಿಲ್ವಾ? ಸರ್, ಲೈ ಲೈ ಕೋತಿ ನನ್ನ ಮಗನೇ ಬಾರ.
ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ನೋಡ್ತಾ ಇದ್ದೀನಿ ಇರಪ್ಪ. ನಾನು ನೋಡ್ಕೋತೀನಪ್ಪ ಬಿಡಿ. ಡಿಸ್ಚಾರ್ಜ್ ಸಮರಿ ಎಲ್ಲ ಕರೆಕ್ಟ್ ಆಗಿದೆಯಲ್ಲ? ಕರೆಕ್ಟ್ ಆಗಿದೆ. ಎಷ್ಟಪ್ಪ ಆಗಿದೆ? ಬನ್ನಿ ಪೇ ಮಾಡೋಣ. ಓಕೆ ಸರ್. ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಂಬಿಡು ಎತ್ಕೊಂಡಿದ್ಯಾ ಅಂತ. ನಾನು ಕೆಳಗಿರ್ತೀನಿ. ಏಯ್ ನೀನ್ ಯಾಕೋ ಓಡಾಡ್ತಿದ್ಯಾ? ನಿಮ್ಮಪ್ಪ ಹೋಗಿ ಕಟ್ಬಿಟ್ಟು ಬರ್ತಾರೆ. ಒಂದ್ ಆಟ ರಮ್ಮಿ ಆಡೋಣವಾ? ನೀವು ಬೇರೆ ಸುಮ್ಮನೆ ರೀ ಅಪ್ಪ, ಕಾಸಿಲ್ಲ. ಕುಮಾರ, ಮೆಣಸಿನ ಸಾರು ಮಾಡ್ಲೋ ಟೊಮೆಟೊ ಸಾರು ಮಾಡ್ಲೋ? ಥ್ಯಾಂಕ್ ಯು ಸರ್. ವೆಲ್ಕಮ್. ಕೂತ್ಕೊಳ್ಳಿ ಕುಮಾರ್. ಹೇಳಿ ಸರ್, ಇಮಿಡಿಯೇಟಾಗಿ ಡ್ಯೂಟಿಗೆ ಜಾಯ್ನ್ ಆಗೋಣ ಅನ್ಕೊಂಡಿದ್ದೀನಿ. ರೆಸ್ಟ್ ತಗೊಂಡಿದ್ದೆಲ್ಲ ಬೋರ್ ಆಗೋಯ್ತಾ? ಜಾಯಿನ್ ಆಗೋದು ಒಳ್ಳೆ ವಿಷಯನೇ. ಥ್ಯಾಂಕ್ ಯು ಸರ್. ಟೆಸ್ಟ್ ಕ್ಲಿಯರ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು, ರೆಕಾರ್ಡಿಗೆ ಬೇಕು. ಅದನ್ನ ನಾಳೆ ಮುಗಿಸ್ಕೊಂಡು ನಾಡಿದ್ದೆ ನೀವು ಡ್ಯೂಟಿಗೆ ಜಾಯ್ನ್ ಆಗಿ. ಓಕೆ ಸರ್, ಯಾವ ಟೆಸ್ಟ್? ನನಗೆ ಯಾವುದೇ ಇನ್ಫಾರ್ಮೇಷನು ಬೇರೆಯವ್ರಿಗೆ ಗೊತ್ತಿಲ್ಲ ಅಲ್ವಾ? ಸಿ, ಇಫ್ ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್, ಒಂದು ಫಿಟ್ನೆಸ್ ಟೆಸ್ಟ್ನ ಕ್ಲಿಯರ್ ಮಾಡಿದ್ರೆ ಸಾಕು. ನಿಮ್ಮ ಥರ ನಿಯರ್ ಟು ಡೆತ್ ಆರ್ ಟ್ರೊಮ್ಯಾಟಿಕ್ ಸಿಚುವೇಶನ್ಗೆ ಒಳಗಾದ್ರೆ ಸೈಕ್ಯಾಟ್ರಿಕ್ ಟೆಸ್ಟ್ನ ಕ್ಲಿಯರ್ ಮಾಡಬೇಕು. ಸರ್, 4 ತಿಂಗಳಾಯಿತು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ಮೇಲೆ. ನೋ 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 ಕುಮಾರ್, ಬರೀ ಫಾರ್ಮಾಲಿಟೀಸ್ ಅಷ್ಟೇ. ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಇಟ್ಸ್ ಜಸ್ಟ್ ಅ ಫಾರ್ಮ್ಯಾಲಿಟಿ. ಪ್ಲೀಸ್ ಡೂ ಇಟ್. ಓಕೆ ಸರ್. ಇವ್ರ ಗಂಡಂದು ಬರೀ ಇದೇ ಆಗೋಯ್ತು. ಈ ತರ ಸಮಸ್ಯೆ ಮೊದ್ಲೇ 2-3 ಸಲ ಆಗಿದೆ. ಅದನ್ನ ನೋಡಾದ್ರೂ ಇವಳಿಗೆ ಗೊತ್ತಾಗ್ಬೇಕಲ್ವಾ? ಇವಳ ಗಂಡಂಗೆ ಬುದ್ಧಿ ಇಲ್ಲ ಅಂತ ಗೊತ್ತು ತಾನೆ. ಇವಳಿಗೆಲ್ಲಮ್ಮ ಹೋಯ್ತು ಬುದ್ಧಿ? ಅಕ್ಕ, ಅವ್ರು ಬೇಕು ಅಂತ ಮಾಡೋಂಥವ್ರಲ್ಲ. ಆ ಹುಡುಗಿದೇ ಕ್ಯಾರೆಕ್ಟರ್ ಸ್ವಲ್ಪ ಸರಿ ಇಲ್ಲ. ಏಯ್, ಹಲ್ಲು ಉದುರ್ಸ್ಬಿಡ್ತೀನಿ. ಮೊದ್ಲು ನಿನ್ ಗಂಡನ್ನ ಹದ್ಬಸ್ತಲ್ಲಿರೋ ಕೇಳು. ಬಂದ್ಬಿಟ್ಲು. ಏನ್ ಸರ್ ಬೇಕು? ಇನ್ಸ್ಪೆಕ್ಟರ್ ಕುಮಾರ್, ಡಾಕ್ಟರ್ನ ನೋಡಬೇಕು. ಸರ್, ಕೂತ್ಕೊಳ್ಳಿ ಸರ್, 1 ನಿಮಿಷ ಕರಿತೀವಿ. ಸಾವಿತ್ರಿ ಅಕ್ಕ, ನಿಮಗೆ ನಿಮ್ ಗಂಡ ಮಾಡಿದ್ ಸರಿ ಅಂತ ಅನ್ಸಿದ್ರೆ ಸಪೋರ್ಟ್ ಮಾಡಿ. ಹೆಣ್ಮಕ್ಳ ಮೇಲೆ ಕೈ ಮಾಡ್ದೆ ಕೋಪ ಮಾಡ್ಕೊಳ್ದೇ ಇರೋ ಗಂಡ ಸಿಗೋದು ತುಂಬಾನೇ ಕಷ್ಟ. ಇವ್ರ ಮಾತು ಕೇಳ್ಕೊಂಡು ಸುಮ್ನೆ ಜಗಳ ಆಡ್ಬೇಡಿ ನೀವು. ಕರೆಕ್ಟಾಗಿ ಹೇಳಿದ್ಯಮ್ಮ, ಅದಕ್ಕೆ ನೀನು ಡಾಕ್ಟರ್ ಆಗಿರೋದು. ನಿಮ್ಮ ಮೀಟಿಂಗ್ ಆಮೇಲೆ ಇಟ್ಕೋತೀರಾ? ಟೈಮ್ ಆಯಿತು. ಅಪಾಯಿಂಟ್ಮೆಂಟ್ ಈಸ್ಕೊಂತಾನೆ ಬಂದಿದ್ದೀನಿ. ಅಪಾಯಿಂಟ್ಮೆಂಟಾ? ನಾನು ಆದ್ಯ ಮಾತಾಡ್ತಿರೋದು. ನಂಗೆ ಇವತ್ತು ಅಪಾಯಿಂಟ್ಮೆಂಟ್ ಇದೆಯಾ? ಓ ಹೌದಾ, ಸರಿ ಹೊರಡಿ ಅಕ್ಕ. ಆಯ್ತಕ್ಕ. ಗಾಂಧಿನಗರ ಇನ್ಸ್ಪೆಕ್ಟ್ರು 3 ತಿಂಗಳು ಮುಂಚೆ ಒಂದು ಮೇಜರ್ ಆಕ್ಸಿಡೆಂಟ್, ಅದಕ್ಕೆ ಸೈಕ್ಯಾಟ್ರಿಕ್ ಎವ್ಯಾಲ್ಯೂಯೇಷನ್. ಅರ್ಥ ಆಗಿಲ್ಲ. ಇಟ್ಸ್ ನಾಟ್ ಅನ್ ಆಕ್ಸಿಡೆಂಟ್, ಇನ್ಸಿಡೆಂಟ್. ಹೈ ಡ್ರಾಮ್ಯಾಟಿಕ್ ನಿಯರ್ ಡೆತ್ ಇನ್ಸಿಡೆಂಟ್. ಓ ಸಾರಿ ಕಣ್ರಿ, ಬಾಯಿ ತಪ್ಪು ಹೇಳ್ಬಿಟ್ಟೆ. 3 ತಿಂಗಳಾಯ್ತು. ಐ ಆಮ್ ಆಲ್ ರೈಟ್ ನೌ. ಫಾರ್ಮಾಲಿಟಿ ಅಂತ ಹೇಳಿದ್ರು, ಅದಕ್ಕೆ ಏನು ಅಫಿಷಿಯಲ್ ಆಗಿ. ಫಾರ್ಮಾಲಿಟಿನಾ? ಇಲ್ಲ, ಐ ಆಮ್ ಓಕೆ ನೌ.
ಬೇರೆ ಡಾಕ್ಟರ್ ಎಲ್ಲ ಹೇಳಿದ್ದಾರೆ ಅದಕ್ಕೆ. ಸೈಕಿಯಾಟ್ರಿಸ್ಟಾ? ಸಾರಿ, ಮಾನಸಿಕ ತಜ್ಞರಾ? ಇಲ್ಲ. ಆರಂಭನೇ ತಪ್ಪಾಗಿದೆ. ಇಟ್ಸ್ ನಾಟ್ ಅ ಗುಡ್ ಥಿಂಗ್. ನಾನು ಮೊದಲೇ ನಿಮ್ಮನ್ನು ಕ್ಷಮೆ ಕೇಳ್ತೀನಿ, ಏನಾದರೂ ತಪ್ಪಾಗಿ ಮಾತಾಡಿದ್ರೆ. ಇಲ್ಲ ಇಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ಸರಿ, ಕೊನೆದಾಗ ಯಾವ ಮೂವಿ ನೋಡಿದ್ದು? ಅಲ್ಲ ರೀ, 3 ತಿಂಗಳಿಂದ ಮಲ್ಕೊಂಡೇ ಇದ್ದೀನಿ. ನನ್ನ ಹತ್ರ ಕೇಳೋ ಪ್ರಶ್ನೆನಾ ಇದು? ಇಲ್ಲ, ಇವಾಗ ಪೇಷಂಟ್ಸ್ ಎಲ್ಲ ರೆಸ್ಟ್ ತಗೊಂಡು ಮಲ್ಕೋಬೇಕಾದ್ರೆ ಜಾಸ್ತಿ ಮೂವಿ ನೋಡೋದು. ಇಷ್ಟಾದ್ರೆ ನೋಡ್ತಾರೆ, ಇಲ್ಲಾಂದ್ರೆ ಮಲ್ಕೋತಾರೆ. ಹೋದ್ ವರ್ಷ ನಂಗೆ ಟೈಫಾಯ್ಡ್ ಬಂದಾಗ 16 ಮೂವೀಸ್ ನೋಡಿದ್ದೀನಿ. ನೋಡಿ, ನಾನು ಪೊಲೀಸು, ಪೈರಸಿಗೆ ನಾನು ಸಪೋರ್ಟ್ ಮಾಡೋದಿಲ್ಲ. ಸರಿ, ಒಂದ್ ಕೆಲ್ಸ ಮಾಡಿ, ನೆಕ್ಸ್ಟ್ ಟೈಮ್ ನೀವು ವಿಶ್ರಾಂತಿ ತಗೊಳ್ಬೇಕಾದ್ರೆ ಯಾರನ್ನಾದ್ರೂ ಕಳಿಸಿ ಹಳೆ ಚಿತ್ರಗಳ ಒಳ್ಳೆ ಡಿವಿಡಿನ ತರಿಸಿ ಫುಲ್ ಆಗಿ ನೋಡಿ. ನಿಜವಾಗ್ಲೂ ಅದ್ ಒಂದ್ ರೀತಿ ಹೆಲ್ಪ್ ಮಾಡುತ್ತೆ. ಏನಪ್ಪಾ ಹೀಗಾಯ್ತು, ನಾನು ಯಾವಾಗ ಸರಿ ಹೋಗ್ತೀನೋ ಏನೋ ಅಂತ ಯೋಚನೆ ಮಾಡಕ್ ಬಿಡ್ದೆ ಮೈಂಡ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ಹೇಳಿದ್ದು. ನೀವೆಲ್ಲಿ ಓದಿದ್ದು? ಸರ್ಟಿಫಿಕೇಟ್ ಕಲರ್ ಜೆರಾಕ್ಸ್, ಒರಿಜಿನಲ್ ಬ್ಯಾಂಕಲ್ಲಿದೆ, ಲೋನ್ ನಡೀತಾ ಇದೆ. ಓಕೆ? ಐ ಆಮ್ ಸಾರಿ ಕಣ್ರಿ, ನಾನು ಸುಮ್ಮನೆ ಕಾಮಿಡಿಯಾಗಿ ಕೇಳಿದೆ, ತಪ್ಪು ತಿಳ್ಕೊಬೇಡಿ. ನೀವ್ ಕೇಳಿದ್ರಲ್ಲೇನು ತಪ್ಪಿಲ್ಲ, ಏನಕ್ಕೆ ಸಾರಿ ಕೇಳ್ತಿದ್ದೀರಾ? ಇಲ್ಲ ಇಲ್ಲ, ಐ ಆಮ್ ಸಾರಿ, ನಾನು ಸುಮ್ಮನೆ ಹಾಗೆ ಕೇಳಿದೆ. ಸಿ, ಇದ್ರಲ್ಲಿ ಏನ್ ತಪ್ಪಿದೆ? ಈಗ ನೀವ್ ಯೂನಿಫಾರ್ಮ್ ಅಲ್ಲಿ ಇಲ್ದೇ ಇರುವಾಗ ಯಾರಾದ್ರೂ ನೀವ್ ಇನ್ಸ್ಪೆಕ್ಟರ್ ಅಂತ ಕೇಳಿದ್ರೆ ಐಡಿ ಕಾರ್ಡ್ ತೆಗೆದು ತೋರಿಸ್ತೀರಲ್ವಾ? ಹಾಗಾದ್ರೆ ನೀವ್ ಸಾರಿ ಕೇಳಲೇಬೇಕು ಬಿಡಿ. ನಿಮಗ್ ಭಯ ಇದೆಯಲ್ಲ? ಏನು ಅರ್ಥ ಆಗಿಲ್ಲ. ನಿಮ್ಮೇಲಿನ್ನೂ ಆ ಇನ್ಸಿಡೆಂಟ್ನ ಪ್ರಭಾವ ಇದೆ, ಭಯ ಇದೆ. ಈಗ ಡ್ಯೂಟಿಗೆ ಸೇರೋದು ಒಳ್ಳೇದಲ್ಲ. ಇಟ್ಸ್ ನಾಟ್ ಅಡ್ವೈಸಬಲ್. ಇನ್ನೊಂದು ಸ್ವಲ್ಪ ದಿನ ಟ್ರೀಟ್ಮೆಂಟ್ ತಗೊಂಡು ಸೇರ್ಕೊಳ್ಳಿ. ಅದು ನೀವು ಹೇಗೆ ಹೇಳ್ತಿದ್ದೀರಾ ಭಯ ಇದೆ ಅಂತ? ನಾನು ಡಾಕ್ಟರ್, ನೀವು ಪೇಷಂಟ್. ಇದ್ಯಾವುದೋ ಆರ್ಥೋ ಎಕ್ಸ್ರೇ ಎಲ್ಲ ತೋರಿಸೋದಕ್ಕೆ. ಹುಚ್ಚು ಡಾಕ್ಟರ್ ತರ ಮಾತಾಡ್ತಾ ಇದ್ದೀರಾ. ನಿಮ್ಮ ಸರ್ಟಿಫಿಕೇಟ್ ಮತ್ತೆ ತೋರಿಸಿ ನೋಡೋಣ. ಐಡಿ ಕಾರ್ಡ್ ತೋರಿಸ್ದೇ ಇರೋಷ್ಟು ಈಗೋ ಇರೋರು ಅಂತ ಗೊತ್ತಿದ್ರೆ ಆಗ್ಲೇನೆ ತೋರಿಸ್ತಿರ್ಲಿಲ್ಲ. ನಾನು ಅನ್ಕೊಂಡಿದ್ ನಿಜ. ನಿಮಗ್ ಭಯ ಇದೆ ಅಂತ ಕನ್ಫರ್ಮ್ ಮಾಡೋದಕ್ಕೇನೆ ಭಯ ಇದೆ ಅಂತ ಸುಳ್ಳು ಹೇಳಿದೆ. ನಿಮ್ಗೆಷ್ಟು ಕೋಪ ಬರ್ತಿದೆ ನೋಡಿ. ಎಷ್ಟು ಕೋಪ ಬರುತ್ತೋ ಅಷ್ಟು ಭಯ ಇದೆ ಅಂತ ಅರ್ಥ. ಹೋಗೆ ಲೂಸು. ಸಾರಿ. ಎಮ್ಮೆ ನನ್ನ ಮಕ್ಕಳು ಹೊಡೆದ್ರೆ ನಮ್ಗೆ ನೋವಾಗತ್ತೆ. ಕುಡಿತಾ ಇರೋದು ನೀರು ನೆನಪಿರ್ಲಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀರು ಕುಡಿಯೋದಕ್ಕೆ ಈ ರಿಯಾಕ್ಷನ್ ತುಂಬಾ ಓವರ್ ಆಯ್ತು. ನೀರಿಗೆ ನಾಚಿಕೆ ಆಗುತ್ತೆ. ಎಷ್ಟು ಧೈರ್ಯ ಇದ್ರೆ ಮೆಂಟ್ಲು ನನ್ನ ನೋಡಿ ಹಾಗೆ ಮಾತಾಡ್ತಾಳೆ. ಯಾವ ಮೆಂಟ್ಲು? ಇನ್ಯಾರು? ಆ ಸೈಕೋ ಡಾಕ್ಟ್ರೇ. ರೈಟ್ರೇ, ಇದಕ್ಕೆ ನೀವೇ ಸಾಕ್ಷಿ. ಸಾರ್ ಎಣ್ಣೆ ಕೊಡಿಸ್ತೀನಿ ಅಂದಾಗ ನಾನೇನೆಂದೆ? ಆ ಸೈಕೋ ಡಾಕ್ಟರ್ ಬಗ್ಗೆ ಮಾತಾಡಬಾರ್ದು ಅಂತ ಭಾಷೆ ತಗೊಂಡಿದ್ದಾನೆ. ಕುಡುಕ್ ನನ್ನ ಮಕ್ಳಿಗೆಲ್ಲ ಇದೆಲ್ಲ ಬೇಕಾ? ಅದಕ್ಕೆ ನೀವು ಕೂಡ ಕುಡ್ದಿರ್ಬೇಕು ಇನ್ಸ್ಪೆಕ್ಟರ್, ನಿಮ್ಗೆ ಅನ್ವಯ ಆಗಲ್ಲ. ಅಣ್ಣವು ಹೇಳಿ. ಸುಮ್ನೇರಪ್ಪ, ಸಾರ್ ತಾನೆ, ಮಾತಾಡ್ಲಿ ಬಿಡು. ಒಂದ್ ಕೈ ಕಮ್ಮಿ ಇದೆಯಾ? ಇಲ್ವಲ್ಲ, ಇದೆಯಲ್ಲ. ಕೈ ಕಮ್ಮಿ ಅಂತೆ, ಕಾಲ್ ಕಮ್ಮಿ ಅಂತೆ. ಹೋಗ್ ಕೆಲಸ ನೋಡ. ಲೇ, ಇದನ್ನೆಲ್ಲ ಕೇಳ್ತಾರ? ಬಾ ಕೂತ್ಕೋ. ಥ್ಯಾಂಕ್ ಯು ಸರ್. ಏಯ್, ಒಳಗೊಂದು ಕುರಿ ಸಿಕ್ಕಾಕೊಂಡಿದೆ, ಸರಿಯಾಗಿ ಬಾರಿಸ್ಬಿಟ್ ಬಾ. ಚೈನಾ ಯುಟಿ ಸಿಂಗ ಹುಡುಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಬೇವರ್ಸಿ ನನ್ ಮಗ. ಏ ಸರ್, ನಿಮ್ನಲ್ಲ ಸರ್, ಅವನ್ಗೆ ಹೇಳಿದ್ದು. ಇವನಿಗೆ ಮೊದ್ಲು ಓದಿಬೇಕಪ್ಪ, ಮರ್ಯಾದೆನೆ ಕೊಡಲ್ಲ. ಏನ್ ಮಿಸ್ಟರ್ ಎಸ್ ಐ, ಒಂದು ಹುಡುಗಿ ನಿಮ್ನ ನೋಡಿ ಹೇಳಿ ಅಂತ ಹೇಳಿದ್ರೆ ನಿಮ್ಗೆ ಹೆಂಗಿರುತ್ತೆ ಹೇಳಿ? ಹಂಗೇನ ಹೇಳಿದ್ಲು ಆ ಡಾಕ್ಟರ್. ಹಂಗೆ ಹೇಳಿದ್ರೆ ಮಾತ್ರ ಆಗ್ಬೇಕಾ? ಇಂಡೈರೆಕ್ಟ್ ಆಗಿ ಅವಮಾನ ಮಾಡಿದ್ರೆ ಗೊತ್ತಾಗಲ್ವಾ? ಕುಡಿದೇ ಇರೋನ್ಗೆ ಏನಕ್ಕೆ ಮಾನ ಮರ್ಯಾದೆ? ಕುಡ್ದಾಗ ಮಾತ್ರ ರೋಷ ಬರೋನ್ ಹತ್ರ ಮಾನ ಮರ್ಯಾದೆ ಬಗ್ಗೆ ಎಲ್ಲ ಮಾತಾಡಕ್ ಆಗಲ್ಲ.
ಕರೆಕ್ಟ್. ಗುಡ್ ನೈಟ್. ಕೋಪಿಸ್ಕೊಂಡ ಅವನು. ಕೋಪಿಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಬಾಟ್ಲು ಎತ್ಕೊಂಡು ಹೋಗ್ಬಿಟ್ಟ. ಏನಪ್ಪ ಮೆಂಟಲ್ ಟೆಸ್ಟ್ ಪಾಸ್ ಆಗಿರೋ ಸರ್ಟಿಫಿಕೇಟ್ ಹೆಂಗಪ್ಪ ತಂದ್ಕೊಟ್ಟೆ? ಅದು ಮೆಂಟಲ್ ಟೆಸ್ಟ್ ಅಲ್ಲ ಅಣ್ಣ, ಸೈಕಿಯಾಟ್ರಿಕ್ ಎವ್ಯಾಲ್ಯೂಯೇಷನ್. ಅದೇನಪ್ಪ ಹೆಂಗ್ ಪಾಸ್ ಮಾಡಿದೆ? ಹೊರಗಡೆ ಹೇಳ್ಕೊಬೇಡ ಅಣ್ಣ. ನಮ್ಮ DSP ಸರ್ ಹತ್ರ ಹೇಳ್ದೆ, ಅವ್ರು ಆಗ್ಲೇ ಎಲ್ಲ ರೆಡಿ ಮಾಡಿ ಬೇರೆ ಡಾಕ್ಟರ್ ಹತ್ರ ಹೇಳಿ ಸಾಯಂಕಾಲಕ್ಕೆ ಕೊಡಿಸ್ಬಿಟ್ರು. ಒಂದು ಹುಚ್ಚು ಹುಡುಗಿಯಿಂದ ನಮ್ಮ ಡ್ಯೂಟಿಗೆ ಜಾಯ್ನ್ ಮಾಡೋಕ್ಕಾಗದೇ ಇದ್ರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕ್ಯಾಶಾ ಕಾರ್ಡಾ? ಕ್ಯಾಶ್ ಖಾಲಿ ಆಗಿದೆ. ಕಾರ್ಡ್ ಸರ್ 183 ಅಷ್ಟೇನೆ. ಕಾರ್ಡ್ ಆಗಲ್ಲ, ಬೇರೆ ಏನಾದ್ರು ತಗೋತೀರಾ? 1 2 ಐ ಹ್ಯಾವ್ 200 ಕ್ಯಾಶ್. ಮ್ಯಾಮ್. ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್, ಚೇಂಜ್ ₹5 ಕಮ್ಮಿ ಇದೆ. ಚೆಕ್ ಮಾಡ್ಕೊಳ್ಳಿ ಸರ್. ನೀವೇ ಚೆಕ್ ಮಾಡಿ. ಸಾರಿ ಸರ್. ನೋ ಇಟ್ಸ್ ಓಕೆ. Are you a student? Thanks, but I am a doctor, psychiatrist. Wonderful. ನಾನು BSc ಸೈಕಾಲಜಿನೇ. ಅದಾದ್ಮೇಲೆ ಹಾಗೆ ಬಿಸ್ನೆಸ್ ಮಾರ್ಕೆಟಿಂಗ್ ಅಂತ ಹೊರಟೋದೆ. ಬೈ ದ ವೇ ಐ ಆಮ್ ರುದ್ರ ಅಂಡ್ ಐಲ್ ಗಿವ್ ಮೈ ಬಿಸ್ನೆಸ್ ಕಾರ್ಡ್. ಗೊತ್ತು, you're a motivational guru. ಸಾವಿರಾರು ಜನಕ್ಕೆ ಆತ್ಮವಿಶ್ವಾಸ ತುಂಬೋ ಗುರು ಆಗಿದ್ದೀರಾ. ಅಯ್ಯಪ್ಪ, ಈ ಲೆವೆಲಲ್ಲಿ ನಾನು ಫೇಮಸ್ ಆಗಿದ್ದೀನಿ ಅಂತ ಗೊತ್ತಿರಲಿಲ್ಲ. ನನ್ನ ನೋಡಿ ಆ ನಿರ್ಧಾರಕ್ಕೆ ಬರಬೇಡಿ. ನಾನು ರಿಲೇಟೆಡ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಿಮ್ ಬಗ್ಗೆ ತಿಳ್ಕೊಬೇಕಾಗಿರೋದು ನನ್ನ ವರ್ಕ್ಗೆ ಅವಶ್ಯಕ. ನಿಜಾನೇ. ನೀವೊಂದ್ಸಲ ನನ್ನ ಕ್ಲಾಸಿಗೆ ಬನ್ನಿ. ಬಂದಿದ್ದೆ 3 ತಿಂಗಳ ಹಿಂದೆ ಅಂತ ಅನ್ಸುತ್ತೆ. ರಿಯಲಿ? ನನಗೆ ನೀವು ಮಾಡೋ ಹಾಗೆ ಆತ್ಮವಿಶ್ವಾಸದ ಕ್ಲಾಸ್ ಮೇಲೆ ನಂಬಿಕೆ ಇಲ್ಲ. ಸೆಲ್ಫ್ ಹೆಲ್ಪ್ ಬುಕ್ ಕ್ಲಾಸ್ ಎಲ್ಲ ಒಂದ್ ಸ್ವಲ್ಪ ಬೂಸ್ಟ್ ಕೊಡುತ್ತೆ ಅನ್ನೋದನ್ನ ಬಿಟ್ರೆ ಅದ್ ನಮ್ ಜೀವನದಲ್ಲಿ ತುಂಬಾ ದೊಡ್ಡ ಬದಲಾವಣೆ ತರುತ್ತೆ ಅಂತ ನಾನು ನಂಬಲ್ಲ. ಓ, ಥ್ಯಾಂಕ್ ಯು. ಬರ್ತೀನಿ. ಸರ್ ಸರ್ ಅಮ್ಮ ಸರ್ 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 ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್ ಸರ್, ಅವತ್ತು ನೀವು ಓಡಿಸ್ಕೊಂಬಂದ್ರಿ, ನಿಮ್ಗೆ ಯಾರೋ ಬೇರೆಯವ್ರು ಸ್ಕೆಚ್ ಹಾಕಿದ್ರು. ನನ್ನ ಬಿಟ್ಬಿಡಿ ಸರ್. ಅದೇ 4 ದಿನ ಚೆನ್ನಾಗಿ ಹೊಡೆದ್ರಲ್ಲ, ಮತ್ತೇನಾ ಇನ್ನು ಬಾಡಿ ತಡಿಯಲ್ಲ ಸರ್. ಬಿಟ್ಬಿಡ್ತೀವಾ? ಲೇ, ಈ ಸತಿ ಹೋದೆ ಕಮ್ಮಿನೇ ಇರುತ್ತೆ. ಸಾರ್ ಹೇಳಿದ್ದಾರೆ, ಭಯ ಪಡ್ಬೇಡ. ಸರ್, MG ರೋಡ್ ಅಲ್ಲ, 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಮೂರ್ತಿ ಸರ್, MG ರೋಡ್. ಓಕೆ ಸರ್. ಮರ್ಡರ್ ತಾನೆ? ಡೌಟ್ ಏನಿಲ್ಲ ಅಲ್ವಾ? ಇಲ್ಲ ಸರ್, ಲೇಟ್ ನೈಟ್ ಶೂಟ್ ಮುಗಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಬಂದಿರೋದು ಅವರ ಪರ್ಸನಲ್ ಮೇಕಪ್ ಮ್ಯಾನ್. ಇಲ್ಲಿ ಸಿಕ್ಕಿರೋಂಥ ಫಿಂಗರ್ ಪ್ರಿಂಟ್ಸ್ನ ನಾವು ಟೆಸ್ಟ್ಗೆ ಅಂತ ಲ್ಯಾಬ್ ಕಳಿಸಿದ್ದೀವಿ ಸರ್. ಅವ್ರ ನಂಬರು ನಾಟ್ ರೀಚಬಲ್ ಬರ್ತಿದೆ. ರೇಪ್ ಅಟೆಂಪ್ಟ್ ಮಾಡಿರೋ ಗುರುತುಗಳಿವೆ ಸರ್. ಪ್ರೆಸ್ ಲೀಕ್? ಖಂಡಿತ ಇಲ್ಲ ಸರ್, ಆದರೆ ಡೈರೆಕ್ಟಾಗಿ DIG ಕಾಲ್ ಬಂದಿದೆ ಸರ್. DIGಗ? ಎಸ್ ಸರ್. ತುಂಬ ದೊಡ್ಡ ಆಕ್ಟರ್ ಸರ್. ಹೌದು ಸರ್, ಅವ್ರ ಹೆಸರು ವಿಮ್ಶಾ ಸರ್. ಬನ್ನಿ ಸರ್ ನೋಡಿ. ಅವನ್ನ ಬಿಟ್ಬಿಡಿ. ಸರಿ ಸರ್. ಎಬ್ಬಿಸ್ಲಾ?
ಸರ್ ಸರ್ ಏನಾಯ್ತು ಸರ್? ಬನ್ನಿ ಸರ್, ಹೇಗಿದ್ದೀರಾ? ಒಂದು ರೂಮ್ ಬೇಗ ಬೇಗ. ಸಿಂಗಲ, ಡಬಲ ಇಲ್ಲ ಮೂರ? ಸರಿ ಸರ್, ಓಕೆ ಸರ್, ಟೆನ್ಷನ್ ತಗೊಂಬಿಡಿ ಸರ್. ನಿಜವಾಗ್ಲೂ ಬಂದಿದ್ದೀನಿ. ಶಾಪಿಂಗ್ ಮಾಲ್ ಹೊರಗಡೆ ನೋಡ್ದೆ, ಅಲ್ಲಿಂದ ಫಾಲೋ ಮಾಡ್ಕೊಂಡ್ ಬಂದೆ. ಮಿಸ್ಟರ್ ಕುಮಾರ್, ನಿಮ್ಗೆ ಹೆಲ್ಪ್ ಬೇಕು, ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಮಿಸ್ಟರ್ ಕುಮಾರ್, ಮಿಸ್ಟರ್ ಕುಮಾರ್. ಸರ್ ಸರ್ ಏನಾಯ್ತು ಸರ್? ಸ್ವಲ್ಪ ನಿಂತ್ಕೊಳ್ಳಿ ಸರ್. ಸರ್ ಏನಾಯ್ತು ಸರ್? ಪ್ಲೀಸ್ ಸರ್, ಏನಾಯ್ತು ಸರ್? ಏನು ತೊಂದರೆ ಇಲ್ಲ ಸರ್, ನನ್ನ ಮನೆ ಹತ್ರನೇ ಇದೆ. 1 ಅವರ್ ಎಷ್ಟು ತಗೊಳ್ಳಿ ಸರ್, ತುಂಬ ಟಯರ್ಡ್ ಆಗಿದ್ದೀರಾ. ಯೋಚಿಸ್ಬೇಡಿ ಸರ್, ಬನ್ನಿ ಸರ್, ಬನ್ನಿ ಸರ್. ಹೇಯ್, ಇನ್ನು ಹೊರಟಿಲ್ವಾ? ಹೊರಟ್ವಿರಿ. ಟೈಮ್ ಇಲ್ಲ, ಬೇಗ ಹೊರಡು. ಅಪ್ಪ ನೀವು ನಮ್ ಜೊತೆ ಬನ್ನಿಪ್ಪ. ಅಪ್ಪಂಗ್ ತುಂಬಾ ಕೆಲಸ ಇದೆಯಪ್ಪ. ಅಪ್ಪ ಕೆಲಸ ಬಿಟ್ಬಿಟ್ಟು ಬಂದ್ಬಿಡಿ ಅಪ್ಪ. ಕ್ಲೇವರ್ ಗರ್ಲ್. ಹೊರಡಿ. ನಡೀರಿ ಹೋಗೋಣ. ಇವಾಗ ಬಂದ್ರಾ? ಹಾ, ಹೊರಡಿ. ನಡೀರಿ. ತಗೋ, ಅಲ್ಲಿ ಗಾಡಿ ನಿಂತಿದೆ, ಹುಷಾರಾಗಿ ಹೋಗು. ಸರಿ ರೀ. ಈಗ ಯಾರಪ್ಪ? ನೀವೇ ತಾನೇ ಅವ್ರನ್ನ ಡ್ಯೂಟಿಗೆ ಜಾಯ್ನ್ ಆಗ್ಬಿಡಿ ಅಂತ ಹೇಳಿ ಡಾಕ್ಟ್ರು? ಹೌದು, ಕರೆಕ್ಟಾಗಿ ತಾನೇ ಹೇಳಿದ್ದೀನಿ. ಸೇರ್ಲಿಲ್ಲ ಅಂದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ವಲ್ಲ. ಇರಿ. ಈ ಇಂಜೆಕ್ಷನ್ ಅವರು ಕೊಡ್ಬೇಕು, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ತೊಂದರೆ ಆಗುತ್ತೆ. ಇಲ್ಲ ರೀ, ಅವ್ರನ್ನ ರೂಮಿಗೆ ಬಿಟ್ಟಾಗ ಸ್ವಲ್ಪ ನಾರ್ಮಲ್ ಆಗ್ತಾ ಇದ್ರು. ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಚೆಕ್ ಮಾಡಿ ಅವ್ರು ಮಲ್ಗಿದಾರಾ ಅಂತ. ಅವರು ಡಿಪಾರ್ಟ್ಮೆಂಟ್ಗೆ ತುಂಬ ಮುಖ್ಯವಾದ ನಂಬಿಕೆ ಇರೋ ಆಫೀಸರ್ ಮೇಡಮ್. ಸ್ವಲ್ಪ ಹುಷಾರಾಗಿ ನೋಡಿ ಮೇಡಮ್. ಕುಮಾರ್, ಹೇಳಿದ್ರೆ ಅರ್ಥ ಆಗಲ್ವಾ? ಆಚೆ ಹೋಗು. ಇಂಜೆಕ್ಷನ್ ಹಾಕಿಸ್ಕೊಳ್ಳಿ, ನಾನು ಹೋಗ್ತೀನಿ. ಏನೇ ಗುರಾಯಿಸ್ತೀಯ? ಹೋಲ್ಡ್ ಯುವರ್ ಸೆಲ್ಫ್ ಕುಮಾರ್. ಒಂದು ದೊಡ್ಡ ಸೆಲೆಬ್ರಿಟಿ ಮರ್ಡರ್ ಇದು. ನೀವೊಂದು 5 ನಿಮಿಷನೂ ಅಲ್ಲಿಲ್ಲ ಅಂತ ಕಂಪ್ಲೇಂಟ್. ಈ ವಿಷಯ ಮೇಲವರೆಗೂ ಹೋಗಿದೆ. ಹೈ ಪ್ರೊಫೈಲ್ ರೆಕಮೆಂಡೇಶನ್. ಸರ್, ನಂಗೊಂದು 15 ದಿನ ರಜಾ ಬೇಕು ಸರ್. ವಾಟ್? ಸರ್, ನಿನ್ನೆ ಮೆಂಟಲ್ ಬ್ರೇಕ್ ಡೌನ್ ಆಗೋಯ್ತು ಸರ್. ಸ್ಟ್ರೆಸ್ ಡಿಸಾರ್ಡರ್. ನಾನು ಅನಲೈಸ್ ಮಾಡಿದ ಡಾಕ್ಟರ್ ಕರೆಕ್ಟಾಗಿ ಹೇಳಿದ್ದಾರೆ.
ನನಗಿನ್ನೂ ಆ ಘಟನೆಯ ಪರಿಣಾಮ ಹಾಗೇ ಇದೆ ಸರ್. ಅದು ಅಲ್ಲದೆ ನೆನ್ನೆ ಆಗಿದ್ದು ಮಾಡ್ರು, ನನ್ನ ಕೊಲೆ ಮಾಡಕ್ಕೆ ಬಂದವನು ಮಾಡಿದ್ದು ಮಾಡ್ರು ಸಿಮಿಲರ್ ಆಗಿದೆ ಸರ್. ನನ್ನಿಂದ ಸಮಾಧಾನವಾಗಿರೋಕ್ಕಾಗಲ್ಲ ಸರ್. ಕ್ಷಮಿಸ್ಬಿಡಿ ಸರ್. ಸರ್ವಣ ಇದ್ದಾರಾ? ಇವಾಗಲೇ ಮಾತಾಡಕ್ಕೆ ಹೇಳಿ. ಸರ್ಪ್ರೈಸ್ ಅಂದರೆ ಅದನ್ನೆಲ್ಲ ಹೇಳಬಾರ್ದು. ಪೊಲೀಸ್ ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ. ಬನ್ನಿ, ನನ್ನ ಗಾಡಿಯಲ್ಲಿ ಹೋಗೋಣ. ಇವರೇ ರುದ್ರ, ಇಂಡಿಯಾಸ್ ನಂಬರ್ 1 ಮೋಟಿವೇಶನಲ್ ಸ್ಪೀಕರ್. ತುಂಬ ಜನದ ಲೈಫ್ ಬದಲಾಯಿಸಿದ್ದಾರೆ. ಇನ್ಫ್ಯಾಕ್ಟ್ ಇಷ್ಟೊಂದು ಕಷ್ಟಪಟ್ಟು ಮಾಡೋದ್ರ ಬದಲು ಇವ್ರ ಹತ್ರ ಹೋಗಿದ್ರೆ ಬೇಗ ಮುಗಿಸ್ಕೊಡ್ತಾ ಇದ್ರು. ಓ, ಸುಮ್ಮನೆ ಕಾಮಿಡಿ ಮಾಡಿದೆ. ಇವ್ರ ಕ್ಲಾಸ್ ಹೆಸರು ಕಾನ್ಫಿಡೆನ್ಸ್ ಇಸ್ ಬಿಲೀವಿಂಗ್. ನನಗೆ ಗೊತ್ತು, ನಾನು ಮುಂಚೆನೂ ಇಲ್ಲಿಗೆ ಬಂದಿದ್ದೀನಿ. ಪರವಾಗಿಲ್ಲ, ಬನ್ನಿ. ಇದು ನಿಜವಾಗ್ಲೂ ಸರ್ಪ್ರೈಸೇ. ನನಗಿದು ಫಸ್ಟ್ ಟೈಮ್. ಹೇಗಿರುತ್ತೆ? ನನಗೆ ಬೋರ್ ಆಗುತ್ತೆ. ಸರ್, ಸ್ವಲ್ಪ ಆ ಕಡೆ ಕೂತ್ಕೋತೀರಾ? ಒಟ್ಟಿಗೆ ಕೂತ್ಕೋಬೇಕು. ಆಗಲ್ಲ. ಅಲ್ಲಿ ಹೋಗಿ ಕೂತ್ಕೊಳ್ಳೋಣ, ಬನ್ನಿ. ಇಟ್ಸ್ ಓಕೆ. Folks, sit down. Please take your seats. ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಅನ್ನೋಂತಹ ಪದಗಳಿಗೆ ಅರ್ಥ ನಿಮ್ಮೆಲ್ರಿಗೂ ಗೊತ್ತು. ಆ ಪದನ ನೀವೆಲ್ಲರೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದರೆ ಅಳವಡಿಸ್ಕೊಂಡಿದ್ದೀರಾ? ಇಲ್ಲ. ಅರ್ಥ ಮಾಡ್ಕೊಳ್ಳೋದಕ್ಕೂ ಅಳವಡಿಸ್ಕೊಳ್ಳೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಮೊದಲು ಅರ್ಥಕೋಬೇಕು. ಆ ಗುಣ ನಿರಂತರ ಆಗೋ ಥರ ಕೆಲಸ ಮಾಡಬೇಕು. ತುಂಬ ಕಷ್ಟವಾದ ಕೆಲಸ, ಕಟ್ಟಪಾಡಿನಿಂದ ಡೆಡಿಕೇಶನ್ನಿಂದ ಮಾಡುವಂಥ ಕೆಲಸ. ಟ್ಯಾಲೆಂಟ್ ಇರಬೇಕು, ಒಪ್ಕೋತೀನಿ. ಆದರೆ ಡೆಡಿಕೇಶನ್ ಇಸ್ ಎವ್ರಿಥಿಂಗ್. ಸಾರಿ. ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತಿರೋದು ಕೆಲವು ಸಿಂಪಲ್ ಟೆಕ್ನಿಕ್ಸ್. ಅದನ್ನ ಫಾಲೋ ಮಾಡಿ, ಹಾಗೆ ಅದನ್ನ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ. ಯೋ ನಿಲ್ಸಯ್ಯ, ನಾನು ಕೊಟ್ಟಿರೋ 15,000 ಕೊಡಯ್ಯ. ಫಾಕ್ಸ್, ಒಂದ್ ವಾರ ಕ್ಲಾಸಿಗೆ ಬಂದಿದ್ದೀನಿ, ಆದ್ರೆ ಇನ್ನೂ ಹಾಗೆ ಇದ್ದೀನಿ. ಕೆಲಸ ಎಲ್ಲ, ಸಾಲದ ಕಾಟ ಎಲ್ಲ ಹಾಗೆ ಇದೆ. ಊರ್ನ ಯಾಮಾರಿಸ್ತಾ ಇದೀಯಾ? ಕಾನ್ಫಿಡೆನ್ಸ್ ರೀ, ದುಡ್ಡನ್ನ ಹಾಳು ಮಾಡ್ಕೋಬೇಡ್ರಿ. ಸೆಕ್ಯೂರಿಟಿ, ನಾನಿಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ನಾ? ಇಲ್ಲ ನಿನ್ ಸಾಲ ತೀರಿಸ್ತೀನಿ ಅಂತ ಅಡ್ವರ್ಟೈಸ್ ಮಾಡದ್ನ? ನಿನ್ ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಯೋ, ನನ್ನ ಜೀವನ ಇನ್ನೂ ಹಾಗೆ ಇದೆ. ಇಷ್ಟೆಲ್ಲ ಜನರ ಮುಂದೆ ಕೂಗಾಡ್ತಿರೋಂತಹ ಧೈರ್ಯ, ಹಾಗೆ ಆ ಕಾನ್ಫಿಡೆನ್ಸ್ ಬಂದಿದೆ ತಾನೆ? ಅದನ್ನೇ ಹೇಳ್ಕೊಡ್ತಿರೋದು. ಈ ಧೈರ್ಯನ ನೀನು ಬೇರೆ ಎಲ್ಲಾದ್ರೂ ಹೋಗಿ ತೋರ್ಸು, ಮುಂದುವರಿತ್ಯಾ? ಯೋ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಹೇ ಬಿಡ್ರಯ್ಯ, ಯಾ ಮಾರಿಸ್ತಾ ಇದೀಯ ನೀನು? ಒಂದ್ ವಿಷಯನ ಈಗ ಎಲ್ರಿಗೂ ಹೇಳ್ತೀನಿ. ಇಲ್ಲಿ ನಾನು ಔಷಧಿ ಮಾಡ್ತಾ ಇಲ್ಲ. ಇದು ಶಾರ್ಟ್ ಕಟ್ ಕೂಡ ಅಲ್ಲ. ಒಂದು ದಿನದ ವರ್ಕ್ಶಾಪ್ ಅಲ್ಲಿ ಒಂದು ಚಿಕ್ಕ ಐಡಿಯಾ ಸಿಗುತ್ತಷ್ಟೇ. ಅದ್ರ ಮೇಲೆ ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮುಂದುವರಿಬೇಕು. ದಟ್ಸ್ ಆಲ್ ಫ್ರೆಂಡ್ಸ್. ಎಂಡ್ ಆಫ್ ದಿ ಸೆಷನ್. ಹಲೋ, ಏನ್ರಿ ಈ ತರ ಮಲಗ್ಬಿಟ್ರಿ? ಹೊರಕೆ ಎಲ್ಲ ಹೊಡೆದ್ರಿ? ಹಾಯ್ ಸರ್, ನಾನು ಕುಮಾರ್, ಕ್ರೈಮ್ ಬ್ರಾಂಚ್. ವಾವ್, ಆಶ್ಚರ್ಯವಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲ ಬಂದಿದ್ದೀರಾ. ವೆರಿ ಪ್ರೋಗ್ರೆಸಿವ್ ಪರ್ಸನ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಸೆಮಿನಾರ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಯೂಸ್ಫುಲ್ ಕೂಡ. ಸಾರಿ, ಇವರು ಡಾಕ್ಟರ್ ಆದ್ಯ, ಸೈಕ್ಯಾಟ್ರಿಸ್ಟ್. ಹಲೋ, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ನೀವು? ನೈಸ್. ನೀವೆಲ್ಲ ಇವ್ರನ್ನ ಕರ್ಕೊಂಡು ಬಂದಿರೋದು? ಹೌದು ಸರ್. ಅನ್ಕೊಂಡೆ. ಹ್ಯಾವ್ ಯುವರ್ ಸೀಟ್. ಮತ್ತೆ ಆ ಕೇಸ್ನ ಡೀಲ್ ಮಾಡ್ತೀನಿ ಅಂತ ಮಾತ್ರ ಹೇಳಬೇಡಿ. ಟ್ರಸ್ಟ್ ಮೀ ಸರ್, ಖಂಡಿತ ಕೇಸ್ ಮುಗಿಸ್ತೀನಿ. ನನಗೇನು ಪ್ರಾಬ್ಲಮ್ ಇಲ್ಲ. ಲೆಫ್ಟ್ ಆ್ಯಂಡ್ ರೈಟಲ್ಲಿ ತುಂಬ ಪ್ರೆಷರ್ ಇದೆ. 1 ಸೆಕೆಂಡ್. ಕ್ರೈಮಲ್ಲಿ ಇನ್ಸ್ಪೆಕ್ಟರ್ ಸರ್ವಣ ಕನೆಕ್ಟ್ ಮಾಡಿ. ವಯಸ್ಸು 50 ಕಣ. ಇನ್ಮೇಲೆ ಇಂಥ ಕೇಸ್ಗಳೆಲ್ಲ ರಿಸ್ಕು, ರಿಮಾರ್ಕ್ ಆಗ್ಬಿಡುತ್ತೆ. ನಿನ್ನ ವಯಸ್ಸಿಗೆ ಓಕೆ ಕಣಪ್ಪ, ಸಂಭಾಳಿಸ್ತೀಯಾ? ಸರ್, ಫಾರೆನ್ಸಿಕ್ಸ್ ಎಕ್ಸ್ಪರ್ಟ್ ಎಲ್ಲ ಏನು ಮಾಡ್ತಾ ಇದ್ದಾರೆ ಸರ್? ಕರೆಕ್ಟಾಗಿ ಇದೇ ಥರ ಇನ್ನೊಂದು ಮರ್ಡರ್ ಆಗಿದೆ ಸರ್. ಆ ಕೊಲೆಗಾರನ ಓಡಿಸ್ಕೊಂಡೋಗಿ ನಾನು ಹಾಸ್ಪಿಟಲೈಸ್ ಆಗಿದ್ದು. ಆ ಘಟನೆಯಲ್ಲಿ ಅವ್ನು ಸತ್ತೋದ. ಕರೆಕ್ಟಾಗಿ 3.5 ತಿಂಗಳಾದ್ಮೇಲೆ ಇದೇ ಥರ ಇನ್ನೊಂದು ಮರ್ಡರ್. ಇಷ್ಟು ಸಿಮಿಲಾರಿಟೀಸ್ ಇರೋ ಕೇಸ್, ಇದನ್ನ ಲಿಂಕ್ ಮಾಡಿ ರಿಪೋರ್ಟ್ ಮಾಡಲ್ವಾ? ನೋಡಪ್ಪ, ಕೇಸ್ ಕೇಳ್ದೆ, ಕೊಟ್ಟೆ, ಇಟ್ಕೋ, ತೊಂದರೆ ಕೊಡಬೇಡ. ನಿನ್ಗೇನು ಸಹಾಯ ಬೇಕು ಕೇಳು, ನಾನು ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಸರ್.
ನಿಮ್ಮ ಮಗ ಕೊನೆ 10 ದಿನಗಳಲ್ಲಿ ವಿಚಿತ್ರವಾಗಿ ಆಡ್ತಿದ್ದಾನೆ ಅಂತ ಹೇಳಿದ್ರಲ್ಲ, ಯಾವ ಥರ ಅಂತ ಸ್ವಲ್ಪ ಹೇಳ್ತೀರಾ? ಸ್ವಲ್ಪ ಸ್ವಲ್ಪ ಬದಲಾಗ್ತಾನೆ ಇದ್ದ. ಒಂದಿನ ನನ್ನ ಜೊತೆ ಮಾತೇ ಆಡಲಿಲ್ಲ. ಗೊತ್ತಿಲ್ದಿರೋರ್ನ ನೋಡೋ ಥರ ನನ್ನನ್ನು ನೋಡ್ದ. ಆಮೇಲೆ ಮತ್ತೆ ಮಾತಾಡೋದಕ್ಕೆ ಶುರು ಮಾಡ್ದ. ಆದರೆ ಅವನ ನಡವಳಿಕೆಯಲ್ಲಿ ವ್ಯತ್ಯಾಸ ಇತ್ತು. ನಡವಳಿಕೆಯಲ್ಲಿ ವ್ಯತ್ಯಾಸ ಅಂದರೆ ಯಾವ ಥರ ಅಂತ ಹೇಳ್ತೀರಾ? ಟ್ರೈನಿಂಗ್ ಹೋಗೋದನ್ನ ನಿಲ್ಲಿಸ್ಬಿಟ್ಟ. ಪೇಪರ್ನ ಓದ್ತಾನೆ ಇರಲಿಲ್ಲ. ಇಂಗ್ಲೀಷಲ್ಲಿ ಏನೇನೋ ಪೇಪರ್ಗಳು ಬಂದಿದೆಯಲ್ಲ, ಅದನ್ನೆಲ್ಲ ಓದೋಕ್ ಶುರು ಮಾಡ್ದ ಅಂತ ನನ್ನ ಸೊಸೆ ಹೇಳಿದ್ಲು. ಸಿಗರೇಟ್ ಸೇದೋಕ್ಕೂ ಶುರು ಮಾಡ್ಬಿಟ್ಟ. ಥ್ಯಾಂಕ್ಸ್ ಅಮ್ಮ. ವಿಮ್ಶಾ ಮೇಡಮ್ ಆಕ್ಟಿಂಗ್ ಮಾಡಕ್ ಬಂದಾಗಿಂದ ಅವ್ರಿಗೆ ಇಷ್ಟವಾದ ಮೇಕಪ್ ಮೆನ್ ಅವರೇನೆ. ಮೇಡಮ್ ಸತ್ತ ಮೇಲೆ 10-15 ದಿವಸ ಆದ್ರೂ ಅವ್ರ ಮನೆಗೆ ಬರಲಿಲ್ಲ. ಫೋನ್ ಮಾಡಿದ್ರೆ ಲೈನೇ ಸಿಗ್ತಿಲ್ಲ. ನಮಗೂ ಇದು ವಿಚಿತ್ರ ಅನ್ನಿಸ್ತಿದೆ. ಆದ್ರೆ ಅವ್ರು ನಮ್ಮ ಜೊತೆ ಇದ್ದ 3-4 ತಿಂಗಳು ಅವರು ಸಂಪೂರ್ಣವಾಗಿ ಬೇರೆ ವ್ಯಕ್ತಿಯಾಗಿ ಬದಲಾಗಿದ್ರು. ಹಾಸ್ಪಿಟಲ್ ಸೇರ್ಸೋಣ ಅಂತ ತಮ್ಮನ್ನ ಊರಿಂದ ಕರೆಸ್ದೆ ಸರ್. ನನ್ನ ಮೊದಲು ನೋಡ್ದಾಗ್ಲೇ ಗೊತ್ತಿಲ್ದಿರೋರ್ ತರ ಆಡಿದ್ರು. ಆಮೇಲೆ ಕರೆಕ್ಟಾಗಿ ಮಾತಾಡ್ದ ಬಾಮೈದ. ನಾನು ಹೆದರ್ಕೋಬಿಟ್ಟಿದ್ದೆ. ಅಣ್ಣ ಸ್ವಲ್ಪ ಮೋಟರ್ ಹಾಕಿ. ಸರ್ 1 ನಿಮಿಷ ಬಂದೆ. ಸರ್ ಅದೇನಂದ್ರೆ, ಭಯಪಡ್ಬೇಡಿ, ಹೇಳಿ. ಸಂಪೂರ್ಣವಾಗಿ ಬೇರೆ ವ್ಯಕ್ತಿ ಆಗ್ಬಿಟ್ರು ಅನ್ನಲ್ಲ. ಅವ್ರ ವಸ್ತುಗಳನ್ನೆಲ್ಲ ಯಾವಾಗ್ಲೂ ಕ್ಲೀನ್ ಮಾಡ್ತಾನೆ ಇದ್ರು ಸರ್. ಆಮೇಲೆ ಅವ್ರು ನನ್ನ ಮಗಳನ್ನ ನೋಡೋ ನೋಟನೇ ಸರಿ ಇರಲಿಲ್ಲ ಸರ್. ನನಗೆ ತುಂಬ ಭಯ ಆಗಿತ್ತು. ನನಗೀ ದೆವ್ವಭೂತಗಳ ಮೇಲೆ ನಂಬಿಕೆ ಇಲ್ಲ ಸರ್. ಆದರೆ ಅವ್ರು ನಡ್ಕೊಂಡಿದ್ದು ನೋಡಿದ್ರೆ ಏನು ಹೇಳೋದು ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್. ಅವರ ಲುಕ್ಸಲ್ಲಿ ಏನಾದರೂ ವ್ಯತ್ಯಾಸ ಆಯ್ತಾ? ಆ ಥರ ಏನಿಲ್ಲ, ನಾರ್ಮಲ್ ಆಗೇ ಇದ್ರು. 1 ನಿಮಿಷ. ದಿಢೀರಂತ ಈ ತರ ಬುಕ್ ಎಲ್ಲ ಓದ್ತಾ ಇದ್ರು. ಅವ್ರು ಇಂಗ್ಲಿಷ್ ಬುಕ್ ಎಲ್ಲ ಓದಿದ್ ನೋಡೇ ಇರ್ಲಿಲ್ಲ. ಆದ್ರೆ ಡೈ ಹೊಡ್ಯಕ್ ಸ್ಟಾರ್ಟ್ ಮಾಡಿದ್ರಲ್ವಾ? ಹೌದು ಸರ್. ಕೊನೆ ಸರಿ ಅವ್ರನ್ನ ನೋಡಿದಾಗ ಫುಲ್ಲು ಡೈ ಹೊಡ್ಕೊಂಡಿದ್ರು. ಅವರು ರೀಸೆಂಟ್ ಆಗಿ ತೆಗ್ದಿದ್ದ ಫೋಟೋ ಏನಾದ್ರು ಇದೆಯಾ? 1 ನಿಮಿಷ ಇರಿ, ನೋಡಿ ಸರ್. ಮೂರ್ತಿ, ಇದನ್ನ ನೋಡ್ಕೋತೀನಿ. ಇದೆಲ್ಲ ಕ್ಲಿಯರ್ ಆಗಿದೆ. 4 ದಿನಕ್ಕೆ ಮುಂಚೆ ಇವರು ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದ್ರು. ದೊಡ್ಡ ಕೊಲೆ ಕೇಸಲ್ಲಿ ಇವರು ಪ್ರೈಮ್ ಸಸ್ಪೆಕ್ಟ್. ನಿಮ್ಮ CCTV ಫುಟೇಜಸ್, ಇವ್ರು ಇಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬೇಕು. ಸರ್, ಮೂರ್ತಿ, ಈ ಹೊಸ ಅಡ್ರೆಸ್ಸು ನಂಬರ್ ಚೆಕ್ ಮಾಡಿ ನೋಡು. ನಿಮಗೆ ದೆವ್ವದ ಮೇಲೆಲ್ಲ ನಂಬಿಕೆ ಇದೆಯಾ? ಇಲ್ಲ ಸರ್. ಮೇಕಪ್ ಮ್ಯಾನ್ 10 ದಿನದಿಂದ ನಂಬರ್ ಯೂಸ್ ಮಾಡ್ತಾವನೆ. ಯಾವುದು ಕಾಲ್ ಮಾಡಿಲ್ಲ, ಯಾವುದು ರಿಸೀವ್ ಮಾಡಿಲ್ಲ. ಸರಿ, ಇವಾಗ ಸಿಮ್ ಕಾರ್ಡ್ ಯಾವ ಏರಿಯಾದಲ್ಲಿ ಇದೆ ಅಂತ ಟ್ರ್ಯಾಕ್ ಮಾಡಿ ನೋಡ್ದಾ? ಈಗ ಸಿಮ್ ಆಕ್ಟಿವ್ ಅಲ್ಲಿ ಇಲ್ಲ ಸರ್. ಆದ್ರೆ ಆ ಸಿಮ್ನ ಆಕ್ಟಿವೇಟ್ ಮಾಡಿರೋ ಆ ಫೋನ್ನ MEI ನಂಬರ್ ಸಿಕ್ಕಿದೆ ಸರ್. ಈಗ ಅದ್ರಲ್ಲಿ ಬೇರೆ ಸಿಮ್ ಹಾಕಿದ್ದಾನೆ ಸರ್. 6 ದಿನದ ಮುಂಚೆ ಅದರಿಂದ ಒಂದೇ ಒಂದು ಕಾಲ್ ಹೋಗಿದೆ. ಎಲ್ಲಿ? ಹೋಟೆಲ್ ರಾಯಲ್ ಪ್ಲಾಜಾ ಸರ್. ಇವ್ರ ಡೀಟೇಲ್ಸ್ ಬೇಕು. ರೂಮ್ ನಂಬರ್ 208 ಸರ್. ಸರ್, ಗೆಸ್ಟ್ ಅಲ್ಲಿ? ಗೊತ್ತಿಲ್ಲ ಸರ್, ಹೊರಗೆ ಹೋಗಿರ್ಬೇಕು. ಎಲ್ಲಿ ಅಂತ ಗೊತ್ತಾ? ಗೊತ್ತಿಲ್ಲ. ಕ್ರಿಮಿನಲ್ ಸರ್ ಅವನು. ಒಳಗಾಕಿ ಸರ್. ಜೀವ ತಿಂದುಬಿಟ್ಟ. 1 ದಿನಕ್ಕೆ 5 ಸಲ ಕ್ಲೀನ್ ಮಾಡಕ್ಕೆ ಹೇಳ್ತೇನೆ ಸರ್ ರೂಮ್ನ. ರಾಸ್ಕಲ್ ಟಿಪ್ಸ್ನು ಕೊಡಲ್ಲ ಅಂತಾನೆ. ಏನೋ ಆಯ್ತು ಅಣ್ಣ. ಈ ರೂಮಲ್ಲಿ ಇದ್ದವನು ಯಾವಾಗ ಬರ್ತಾನಂತ ಗೊತ್ತಾ? ಮೇಲ್ ಬಾರಲ್ಲಿದ್ದಾನೆ. ಸಿಗರೇಟ್ ಬೇಕಾ? ವಿಮ್ಶಾನ್ ಯಾಕೆ ಕೊಲೆ ಮಾಡಿದೆ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಯಾಕೆ? ನಿನ್ ಥರ ಮೃಗಗಳಿಗೆ ಮಾತ್ರ ಅರ್ಥ ಆಗುತ್ತಾ? ಅದು ಅರ್ಥ ಮಾಡ್ಕೊಳ್ಳೋದಲ್ಲ, ತಿತ್ಕೊಳ್ಳೋದು. ರುದ್ರನ್ ಕ್ಲಾಸಲ್ಲಿ ನಿಂಗೆ ಹೇಳ್ಕೊಟ್ಟಿಲ್ವಾ? ಏಯ್, ನನ್ನ ಹತ್ರ ಮಾತಾಡಬೇಕು ಅಂತ ಯಾಕಂದೆ? ನನ್ನ ಮೊದಲನೇ ಕೊಲೆ ಮತ್ತು 2ನೇ ಕೊಲೆಗೂ ಇಷ್ಟೊಂದು ಗ್ಯಾಪ್ ಯಾಕೆ ಅಂತ ನಿಂಗೆ ಗೊತ್ತಾ? ಮೊದಲನೇ ಕೊಲೆನಾ? ಏನು ಹೇಳ್ತಿದ್ಯಾ? ನಾನು ಮೊದಲನೇ ಕೊಲೆ ಮಾಡಿದ 5ನೇ ನಿಮಿಷಕ್ಕೆ ನೀನು ಅಲ್ಲಿಗೆ ಬಂದಿದ್ದೆ. ನನ್ನ ಓಡಿಸ್ಕೊಂಡ್ಬಂದೆ. ನಾವಿಬ್ರು
ಹೋರಾಡಿ ಸತ್ವಿ. ಇನ್ಫ್ಯಾಕ್ಟ್ ನಾನು ಸತ್ತೋದೆ, ನೀನ್ ಬದುಕ್ದೆ. ಏನೋ ಹೇಳ್ತಾ ಇದೆಯಾ? ಒಂದ್ ನಿಮಿಷ ಇರು, ಬಂದೆ. ಏಯ್, ಏನೋ ಮಾಡ್ತಾ ಇದೀಯಾ? ಏಯ್ ಏಯ್ ಈ ಬಾಡಿ ವೇಸ್ಟು. ನೀನ್ ಆಮೇಲೆ ನೋಡ್ಕೋತೀನಿ. ಅರೆಸ್ಟ್ ಮಾಡಿ ಕರ್ಣ. ಬಿಡ್ಬೇಡಿ. ನಿಮ್ಮಿಬ್ಬರನ್ನು ಸಸ್ಪೆಂಡ್ ಮಾಡಿಲ್ಲ, ನಿಮಗೆಲ್ಲ ಬೇರೆ ಆಫೀಸರ್ಸ್ ಕೊಟ್ಟಿರೋ ರೆಕಮೆಂಡೇಶನ್ ಕಾರಣ. ಸಿಚುವೇಶನ್ ವಿಚಿತ್ರವಾಗಿದೆ. ನಿಮ್ ಕೈಯಲ್ಲಿ ಕಂಟ್ರೋಲ್ ತಗೊಂಡು ಈ ಜವಾಬ್ದಾರಿನ ನಿಭಾಯಿಸಕ್ಕಾಗಲ್ಲ ಅನ್ಸುತ್ತೆ. ಅದಕ್ಕೆ ಈ ಸಲ ಸ್ಟ್ರಾಂಗ್ ರಿಮಾರ್ಕ್ ಹಾಕ್ಬಿಡ್ತಿದೀವಿ. ಕೇರ್ಫುಲ್ ಆಗಿರಿ. ಯು ಮೇ ಲೀವ್. ಅದಂಗ್ ಸರ್ ಬಿಡಕ್ಕಾಗುತ್ತೆ? ಈಗ ನಿಮ್ನ ಕೊಲ್ಲಕ್ ಬಂದ ಅಂತ ಒಬ್ಬನ ಸಾಯಿಸ್ಬಿಟ್ರೆ ಇನ್ನೊಬ್ಬ ಸೂಸೈಡ್ ಮಾಡ್ಕೊಂಡ ಅಂತ ಹೇಳ್ತಾ ಇದ್ದೀರಾ? ನಾನ್ ಸತ್ತೋದೆ, ನೀನ್ ಬದುಕ್ಬಿಟ್ಟೆ. ನಿನ್ನ ಆಮೇಲೆ ನೋಡ್ಕೋತೀನಿ. ನೀರ್ನ ಕುಡಿಬಾರ್ದು. ನೀರ್ ನೇರವಾಗಿ ಗಂಟ್ಲಿಗೆ ಹೋಗ ಕುಡಿಬಾರ್ದು. ನಿಧಾನವಾಗಿ ಬಾಯಲ್ಲಿಟ್ಕೊಂಡು ಎಂಜಲ್ ಜೊತೆ ಸೇರಿಸಿ ಕುಡಿಬೇಕು. ಇವತ್ತೊಂದಿನ ನನ್ನ ಹೆಲ್ತ್ ಬಗ್ಗೆ ಏನು ಅಡ್ವೈಸ್ ಮಾಡದೇ ಇರ್ತೀರಾ ಪ್ಲೀಸ್? ಪುಣ್ಯ ಬರುತ್ತೆ ನಿಮಗೆ. ಸರಿ, ಓಕೆ. ನಿಮ್ಮ ಆರೋಗ್ಯದ ಬಗ್ಗೆ ಮಾತಾಡಬಾರ್ದು, ನಿಮ್ಮ ಕಿಕ್ ಬಾಕ್ಸಿಂಗ್ ಬಗ್ಗೆ ಮಾತಾಡ್ಬೋದಲ್ಲ. ನಿಮಗೆ ಗೊತ್ತಿಲ್ಲದಿರೋದೇನಾದರೂ ಇದೆಯಾ ಮೇಡಮ್? ಅಡುಗೆ ಮಾಡಕ್ಕೆ ಬರಲ್ಲ, ಕಲಿಬೇಕು. ಹಲೋ, ಅಯ್ಯೋ ಏನಾಯ್ತೋ ಗೊತ್ತಿಲ್ಲ. ತುಂಬಾ ಜನ ಸೇರಿದ್ರು, ಅದನ್ನು ಸರ್, ಅಡ್ವಾನ್ಸ್ ಸೆಂಟರ್ ಆಫ್ ನ್ಯೂರಾಲಜಿಯ ಹೆಡ್ ಹೆಸರು ನಾರಾಯಣ. ಅವ್ರ ಫೀಲ್ಡಲ್ಲಿ ಪ್ರಪಂಚದ 3 ಜನರಲ್ಲಿ ಅವರೊಬ್ರು. ನ್ಯೂರಾಲಜಿನ? ಅದರಲ್ಲಿ ಇವರ ಸ್ಪೆಷಲೈಸೇಷನ್ ಬ್ರೈನ್, ಮೆದುಳಿನ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ರು. ದೊಡ್ಡ ಸೈನ್ಸ್ ಸಂಸ್ಥೆ ಎಲ್ಲ ಇವತ್ತು ರಜಾ ಮಾಡಿದ್ದಾರೆ. ಗ್ಲೌಸ್ ಹಾಕೊಂಡಿದ್ದಾನೆ ಸರ್. ಫಿಂಗರ್ ಪ್ರಿಂಟ್ಸ್ ಏನೂ ಸಿಕ್ಕಿಲ್ಲ. ಸರ್, ಏನಾದರೂ ಕ್ಲೂ? ಇಲ್ಲೇನು ನಡೆದಿರ್ಬೋದು ಅಂತ ನಾನು ಅಸಂಪ್ಷನ್ ಹೇಳ್ತೀನಿ. ಅರ್ಲಿ ಮಾರ್ನಿಂಗ್ ಸೈಂಟಿಸ್ಟ್ ವಾಕಿಂಗ್ ಬಂದಿರ್ತಾರೆ.
ಇಲ್ಲಿವರೆಗೂ ನಡೆದಿರೋ ಕೊಲೆಗೂ ಇದಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಇದೆ. ವಿಕ್ಟಿಮ್ ಒಂದು ಮೇಲ್. ಈ ಕೊಲೆಯಲ್ಲಿ ಅವನು ಸಿಕ್ಕಾಕೋಬಾರ್ದು ಅಂತ ಮಾಡಿದ್ದಾನೆ, ಗ್ಲೌಸ್ ಹಾಕೊಂಡಿದ್ದಾನೆ. ಆದ್ರೆ ಅದೇ ಸಮಯದಲ್ಲಿ ಹಿಂದೆ ನಡೆದಿರೋ ಕೊಲೆಗೂ ಇದಕ್ಕೂ ಲಿಂಕ್ ಇದೆ ಅಂತ ನಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾನೆ. ಸರ್ ನನ್ಗೇನು ಅರ್ಥ ಆಗ್ತಾ ಇಲ್ಲ ಸರ್. ಬೇರೆ ಬೇರೆ ವ್ಯಕ್ತಿಗಳು ಕೊಲೆ ಮಾಡ್ತಾವ್ರೆ, ಆದ್ರೆ ಎಲ್ಲರೂ ಒಂದೇ ತರ ಮಾಡ್ತಾ ಇರೋದು ಮೊದಲನೇ ತಲೆನೋವು. ಅದ್ರಲ್ಲೂ ಇದು ಬೇರೆ ತರ ಅಂತ ಇದ್ದೀರಾ, ಅರ್ಥ ಆಗ್ತಾ ಇಲ್ಲ ಸರ್. ಸರ್ ಒಂದ್ ವೇಳೆ ದೇವಭೂತ ಏನಾದ್ರೂ ಇರ್ಬೋದಾ? ನನಗೂ ಅರ್ಥ ಆಗ್ತಾ ಇಲ್ಲ. ಇದ್ರ ಹಿಂದೆ ಆಗಿರೋ ಕೊಲೆ ಎಲ್ಲ ಒಂದು ಆಸೆಯಿಂದ, ಒಂದು ಆಕ್ರೋಶದಿಂದ ಆಗಿದೆ. ಆದ್ರೆ ಈ ಕೊಲೆಗೆ ಒಂದು ಕ್ಲಿಯರ್ ಕಟ್ ಮೋಟಿವ್ ಇದೆ. ಯಾಕೆ ಯಾರು ಇರಲಿಲ್ಲ? ಅಣ್ಣ ಹೇಳಪ್ಪ. ಈ ಸೀರಿಯಲ್ ನಂಬರ್ನ ಫಾಲೋ ಮಾಡಿ ಮೂರ್ತಿಗೆ ಫಾಲೋ ಮಾಡಕ್ಕೆ ಸರಿ. ಯಾವಾಗ ಅಪ್ಲೈ ಮಾಡಿದ್ದು, ಏನ್ ಡೀಟೇಲ್ಸ್ ಅಂತ ನಂಗೆ ಗೊತ್ತಾಗಬೇಕು. ಓಕೆ. ಓಕೆ. ಈ ಬುಕ್ಕು ನನ್ನ ಹತ್ರ ಒಂದ್ಸತಿ ಹೇಳಿದ್ದಾರೆ ಸರ್. ಅವ್ರ ಹೆಸರು ಬಂದು ರುದ್ರ. ರುದ್ರ. ಈ ಬುಕ್ ಮೇಲೆ ಅಪ್ಪ ಇಂಪ್ರೆಸ್ ಆಗಿಲ್ಲ ಸರ್. ಇದನ್ನ ಫುಲ್ಲು ಓದಿದ್ರ ಅಂತಲೂ ಗೊತ್ತಿಲ್ಲ. ಇದ್ಯಾಕೆ ಸರ್ ನೀವು ಕೇಳ್ತಾ ಇದ್ದೀರಾ? ಇವರು ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತಾರೆ. ಅಪ್ಪ ಹೋಗಿದ್ದಾರಾ? ಖಂಡಿತ ಇಲ್ಲ ಸರ್, ಚಾನ್ಸೇ ಇಲ್ಲ. ನಮ್ಮಪ್ಪ ಸ್ಟ್ಯಾಮ್ಫರ್ಡಲ್ಲಿ ಸೆಮಿನಾರ್ ಕೊಡೋಂಥವ್ರು. ಈ ಥರ ಸೆಮಿನಾರ್ಗೆಲ್ಲ ಖಂಡಿತವಾಗ್ಲೂ ಹೋಗಿರಲ್ಲ ಸರ್. ಥ್ಯಾಂಕ್ ಯು. ಸರ್ ಇವಾಗ ಕ್ಲಾಸಲ್ಲಿದ್ದಾರೆ, ಒಂದು 5 minutes ವೇಟ್ ಮಾಡಿ ಬಂದ್ಬಿಡ್ತಾರೆ. I'll talk about it later. Okay. Excuse me sir, ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ. Hello sir, how are you? Come in. Sir, are you all right? Of course, I'm all right. ಏನಾಯ್ತು? ನಿಮ್ಮ ಮುಖ ಒಂಥರ ಇದೆ. ಹೇಳಿ ಮಿಸ್ಟರ್ ಕುಮಾರ್. ಯಪ್, ಸಾರಿ ಮರೆಸ್ಬಿಟ್ಟೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಪ್ರಶ್ನೆ ಕೇಳಲ್ಲ? ಏನು ಕೇಳ್ತೀರಾ? ನೀವು ಯಾವಾಗಲೂ ಸ್ಮೋಕ್ ಮಾಡ್ತೀರಾ ಅಥವಾ? ಆಗಾಗ ಬಿಡ್ತೀನಿ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಯಾವಾಗಲೂ ಮಾಡಲ್ಲ. ನಿಮಗೆ ಸೈಂಟಿಸ್ಟ್ ನಾರಾಯಣ್ ಬಗ್ಗೆ ಏನಾದರೂ ಗೊತ್ತಾ? ಸೈಂಟಿಸ್ಟ್ ಅಂದರೆ ಯಾವ ಸೈಂಟಿಸ್ಟ್? ಹೆಸರೆಲ್ಲೋ ಕೇಳಿರೋ ಹಾಗಿದೆ. ತುಂಬ ಮುಖ್ಯವಾದವರು, ಮೆದುಳಿನ ಸಂಶೋಧನೆಯಲ್ಲಿ ತುಂಬ ದೊಡ್ಡ ವ್ಯಕ್ತಿ. ಓ ಸಾರಿ, ನನಗೆ ಗೊತ್ತಿಲ್ಲ. ಅವ್ರ ಹತ್ರ ನಿಮ್ಮ ಬುಕ್ಕಿತ್ತು, ಅದಕ್ಕೆ ಅವರು ಈ ಮುಂಚೆ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಿದಾರಾ ಇಲ್ಲ ನಿಮ್ಗೇನಾದರೂ ಪರಿಚಯ ಅಂತ ಕೇಳ್ಕೊಂಡು ಹೋಗಿ ಬಂದೆ. No. Are you all right?
ಸರ್ ಎಷ್ಟು ದಿನದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ? ಮುಂಚೆ ಯಾವಾಗಾದ್ರೂ ಸ್ಮೋಕ್ ಮಾಡಿದಾರಾ? ಇಲ್ಲ ಸರ್, ಇಲ್ಲ ಇಲ್ಲ. ಸರ್ ಸರ್ ಏನ್ ಸರ್ ಈ ತರ ಬಂದ್ಬಿಟ್ರಿ? ಇದು ಸಾರ್ ಅವ್ರನ್ನ ಆಯ್ತಾನೆ? ಹೌದು ಸರ್. ಕ್ಲಾಸಲ್ಲಿ ಅಷ್ಟು ಸೈಲೆಂಟ್ ಆಗಿರುತ್ತೆ, ಇವಾಗ ಏನಾಯ್ತು? ಏನಾಯ್ತು ಅಂತಾನೆ ಗೊತ್ತಿಲ್ಲ ಸರ್, ಹುಚ್ಚಿಡ್ದು ಬಿಡಿದೆ. ಸಾರ್ನ ನೋಡಿ 4 ದಿನದಿಂದ ಸಿಕ್ಕಾಪಟ್ಟೆ ಬೊಗಳ್ತಾ ಇದೆ. ನಮ್ ಸಾರ್ಗೆ ಕಚ್ಚಕ್ ಹೋಗಿತ್ತು, ಅದಕ್ಕೆ ಈಚೆನೆ ಕಟ್ಟಕ್ಕ ಕೇಳಿದಾರೆ. ಸರ್ ನಾನು ಹೇಳೋದನ್ನ ಕೋಪ ಮಾಡ್ಕೊಳ್ದೆ ಕೇಳಿ. ಸರ್ ನೀವು ಪೊಲೀಸ್ ಕಸ್ಟಡಿಗೆ ಬರಬೇಕು ಪ್ಲೀಸ್. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ತೊಂದರೆ ಆಗ್ಬೋದು, ಇಲ್ಲ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬೋದು. ಪ್ಲೀಸ್ ಸರ್, ನಾನು ಇದನ್ನು ಹೇಳ್ತಾ ಇರೋದಕ್ಕೆ ಕಾರಣ ಇದೆ ಸರ್. ನಿಮಗಾಗಿರೋದು ಈ ಮುಂಚೆ ಇಬ್ಬರಿಗಾಗಿದೆ, ಅವರಿಬ್ರು ಇವಾಗ ಜೀವಂತವಾಗಿಲ್ಲ. ಇದರಿಂದ ಯಾರಿದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಏನು ಗೊತ್ತಿಲ್ಲದೆ ನಾವು ಗೆಟ್ ಔಟ್. ನಾನೊಬ್ಬ ಕ್ರೈಮ್ ಇನ್ಸ್ಪೆಕ್ಟರ್. ನಾನು ಮನ್ಸು ಮಾಡಿದ್ರೆ ಏನು ಮಾಡ್ಬೋದು ಅಂತ ನಿಮಗೆ ಗೊತ್ತಿಲ್ಲ, ಆದರೂ ಮರ್ಯಾದೆಯಿಂದ ಕೇಳಿದೆ. ನಾನು ಮನ್ಸು ಮಾಡಿದ್ರೆ ಏನು ಮಾಡ್ಬೋದು ಅಂತ ನಿನಗೂ ಗೊತ್ತಿಲ್ಲ. ನನ್ನ ಲಾಯರ್ ಹತ್ರ ಹೇಳಿದ್ರೆ ಮಾನನಷ್ಟ ಮೊಕದ್ದಮೆ ಹಾಕಿ ನಿನ್ನ 1 ವರ್ಷ ಕೋರ್ಟ್ ಕಲಿಸ್ಬೋದು. ನೀನು ನನಗೆ ಜಾಸ್ತಿ ಇನ್ಸಲ್ಟ್ ಮಾಡ್ತಿದ್ಯಾ. ನಾವು ಗೆಟ್ ಔಟ್. ಸಿಗೋಣ. ಟೂ ಮೆನಿ ಕೋಇನ್ಸಿಡೆನ್ಸಸ್. ಇವನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಟ್ರ್ಯಾಪ್ ಮಾಡಬೇಕು. ಇಂಪಾರ್ಟೆಂಟ್ ಆಗಿ ಇವನ್ನ ಜೀವಂತವಾಗಿ ಹಿಡಿಬೇಕು. ಕೇಳಿದ್ದು ನಿಂತ್ಕೋ. ನನ್ನ ವಾಲೆಟ್, ಗಿವ್ ಮಿ ಮೈ ವಾಲೆಟ್. ಏಯ್ ನಿಂತ್ಕೋ. Shit! Shit! ಏನು ರುದ್ರ ಸರ್, ಡ್ರೆಸ್ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿದೆ.
ಹೊಸದಾಗಿ ಮದುವೆ ಆಗಿದೆಯಾ? ಸತೀಶ ಮಾತಾಡ್ಬೇಡ, ಸೈಲೆಂಟಾಗಿ ಕರ್ಕೊಂಡ್ ಬಾ. ಇಲ್ಲೊಂದು ಸೋನ್ ಹಾಕೋ. ಟು ಬಿ ಅಕ್ಯುರೇಟ್ ಡೆಂಟಲ್ ರೆಕಾರ್ಡ್ ತಗೋಬೇಕು. ಬಾಡಿ ಫುಲ್ಲು ಸುಟ್ಟು ಹೋದ್ರೆ ಫಿಂಗರ್ ಪ್ರಿಂಟ್ಸ್ನ ಇಟ್ಕೊಂಡು ಏನು ಮಾಡ್ತೀರಾ? ಹಾಂ, ಇದು ರುದ್ರ ಮೊದಲು ಹಾಕಿ ಒಡೆದಾಕಿರೋ ಸೈನು. ಮುಚ್ಚೋಗಿರೋ ಸೈನ್ನ ನಮ್ಮ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ರೀಕ್ರಿಯೇಟ್ ಮಾಡಿದ್ದಾರೆ. ಅವ್ರ ಸಜೆಷನ್ ಪ್ರಕಾರ ಇದನ್ನು ಪ್ರಮೋದ್ ಅಂತ ಸ್ಪೆಲ್ ಮಾಡ್ಬೋದು. ಒಬ್ಬ ಮರ್ತೋಗಿ ಬೇರೆಯವ್ರ ಸೈನ್ ಹಾಕೋಕ್ಕೆ ಯಾವಾಗ ಸಾಧ್ಯ ಅಂದರೆ, ಒಂದು ಅವನ ಹೆಸರು ಬದಲಾಯಿಸಿರ್ಬೇಕು, ಇಲ್ಲ ಅಫಿಷಿಯಲ್ ಆಗಿ ರಾಶಿ ಎಲ್ಲ ನೋಡಿ ಸೈನ್ ಬದಲಾಯಿಸಿರ್ಬೇಕು. ಇದೆರಡು ರುದ್ರನ್ಗಿಲ್ಲ. ಇದರಿಂದ ರೈಸ್ ಆಗ್ತಿರೋ ಕ್ವಶನ್ ಏನಂದರೆ, ಇದು ಯಾರ ಸೈನು, ಇದನ್ನು ಯಾಕೆ ರುದ್ರ ಮಾಡಬೇಕು? ಸರ್, ಇದನ್ನ ನಮ್ಮನ್ನ ಡೈವರ್ಟ್ ಮಾಡೋದಕ್ಕೆ ಅಂತಾನು ಮಾಡಿರ್ಬೋದಲ್ವಾ ಸರ್? ಸರ್ ಸುಮ್ನೆ ಇರಿ. 3 ತಿಂಗಳಿಂದ ಈ ಕೇಸಿಂದ ಬಿದ್ದಿದೀವಿ. ಸತ್ಯವಾಗ್ಲು ಹಲ್ ಕೂಡ ನ್ಯಾಯವಾಗಿ ಉಜ್ಜಿಲ್ಲ. ಸುಮ್ನೆ ಇದ್ಬಿಡಿ. ಇದನ್ನ ಫಾಲೋ ಮಾಡೋದೇ ಬೆಸ್ಟ್ ಅನ್ಸುತ್ತೆ. ಮಿಕ್ಕಿದೆಲ್ಲ ಓಬಿರಾಯಿಂಗ್ ಕತೆ ತರ ತಲೆ ಬುಡ ಗೊತ್ತಾಗ್ತಾ ಇಲ್ಲ. ಮಿಸ್ಟರ್ ಸುಭಾಷ್, ಕರ್ಣ ಹೇಳ್ತಾ ಇರೋದು ನಿಜ. ಮಿಸ್ಲೀಡಿಂಗ್ ಆಗಿದ್ರು ಇದನ್ನ ಫಾಲೋ ಮಾಡೋದೇ ಸರಿ ಅನ್ಸುತ್ತೆ. ಆದ್ರೆ ಸರ್, ವ್ಯಕ್ತಿನ ಹುಡ್ಕೋದಂದ್ರೆ ಓಕೆ, ಒಂದು ಸೈನಿಂದ ಹೇಗೆ ಸರ್? ಈ ಊರಲ್ಲಿ ಎಷ್ಟು ಜನ ಪ್ರಮೋದ್ ಅಂತ ಇರ್ತಾರೆ. ಆ ಥರ ಹೋದ್ರೆ ಇಂಡಿಯಾ ಫುಲ್ ಹುಡುಕ್ಬೇಕು. ಅಷ್ಟು ಜರ್ನಲಿಸ್ಟ್ ಆಗಿ ಕಂಡುಹಿಡಿಯೋಕ್ಕಾಗಲ್ಲ. ಇವಾಗ ನಮಗೆ ಮೈನ್ ಆಗಿ ಸಿಕ್ಕಿರೋದು ರುದ್ರ. ಇವಾಗ ಅವನ ಸುತ್ತಾನೆ ನಾವು ಹುಡುಕ್ಬೇಕು. ಅದನ್ನೆಲ್ಲ ಓದೋಕ್ ಶುರು ಮಾಡ್ದಂತ ನನ್ನ ಸೊಸೆ ಹೇಳಿದ್ಲು. ಈ ತರ ಬುಕ್ ಎಲ್ಲ ಓದ್ತಾ ಇದ್ರು ಸರ್. ನಮ್ಮಪ್ಪ ಸ್ಟ್ಯಾಂಫೋರ್ಡ್ ಅಲ್ಲಿ ಸೆಮಿನಾರ್ ಕೊಡುವಂಥವ್ರು. ಹಲೋ, ನಾನು ಇನ್ಸ್ಪೆಕ್ಟರ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಹಾಂ ಹೇಳಿ ಸರ್. ಅಪ್ಪಂಗೆ ಪ್ರಮೋದ್ ಅಂತ ಯಾರಾದ್ರೂ ಗೊತ್ತಾ? ಪ್ರಮೋದ್ ಅಂತ ಅಪ್ಪನ ಜೊತೆ ಓದೋರು, ಸ್ಟೂಡೆಂಟ್ಸ್, ಕಲೀಗ್ಸ್? ಸರ್ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಮೇ ಬಿ ಅಮ್ಮಂಗೆ ಗೊತ್ತಿರ್ಬೋದು ಸರ್. ಸರ್ ಒಂದೇ ನಿಮಿಷ, ಅಮ್ಮಂಗೆ ಫೋನ್ ಕೊಡ್ತೀನಿ. ಮೇಡಮ್, ಪ್ರಮೋದ್ ತಾನೇ? ಹೌದು, ಇವ್ರ ಜೊತೆನೆ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇದ್ರು ಅಂದ್ರೆ ಇವಾಗಿಲ್ವಾ ಮೇಡಮ್? ಇಲ್ಲ, ಇವಾಗ ಅವರು ಕೆಲಸ ಬಿಟ್ಬಿಟ್ರು. ಯಾಕೆ ಅಂತ ಗೊತ್ತಾ? ಸಾರಿ, ಅದು ನನಗೆ ಗೊತ್ತಿಲ್ಲ. ನೀವು ಇನ್ಸ್ಟಿಟ್ಯೂಟ್ ಅಲ್ಲಿ ವಿಚಾರಿಸಿದ್ರೆ ಗೊತ್ತಾಗ್ಬೋದು ಅನ್ಸತ್ತೆ. ಓಕೆ ಮೇಡಮ್, ಥ್ಯಾಂಕ್ಸ್. ಟೀ ಕಾಫಿ? ಇಲ್ಲ ಪರವಾಗಿಲ್ಲ. ಇದು ನಾವು ರೀಸೆಂಟಾಗಿ ನಡೆಸಿದ ಕಾನ್ಫರೆನ್ಸ್ ಬ್ರೋಷರ್. ಲೆಫ್ಟಲ್ಲಿರೋದು ಫಾರ್ಮರ್ CR1 ನಾರಾಯಣ್. ಆರ್ಮಿ ಆಫೀಸರ್ಗೆ ಕೈ ಕೊಡ್ತಾ ಇರೋರೆ ನೀವು ಕೇಳ್ತಾ ಇರೋ ಪ್ರಮೋದ್. ಕೊನೆಗೂ ಒಬ್ಬ ಸಿಗ್ದ. ಸರ್, ಟೀನ ಇವಾಗ ಹೇಳಿ. ಸರ್, ಅವ್ರು ಇನ್ನೂ ಇದೇ ಅಡ್ರೆಸ್ಸಲ್ಲಿದ್ದಾರಾ ಇಲ್ಲ ಬದಲಾಯಿಸಿದ್ರಾ? ನಿಮಗೆ ಗೊತ್ತಿಲ್ವಾ? ಅವ್ರು ತೀರ್ಕೊಂಡು 6 ತಿಂಗಳಾಯ್ತಲ್ಲ. ಹೇಗೆ ತೀರ್ಕೊಂಡ್ರು? ನ್ಯಾಚುರಲ್ ಡೆತ್ತೆ. ಸರಿ, ಅವ್ರ ಫ್ಯಾಮಿಲಿಲಿ ಯಾರಾದರೂ ಇದ್ದಾರಾ? ಬೇರೆ ಯಾರೂ ಇಲ್ಲ. ವೈಫ್ ಮಾತ್ರ ಇದ್ದಾರೆ. ರೀಸೆಂಟಾಗಿ ಬಾವಿ ಹತ್ರ ಏಟ್ ಮಾಡಿಕೊಂಡು ನಾನ ತಪ್ಪು ಬಿದ್ದೋಗಿದ್ರು. ಅವರೀಗ ಕೋಮಾದಲ್ಲಿದ್ದಾರೆ. ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ನೇ. ಸರ್, ನಮ್ಮ ಕತೆ ಅದಕ್ಕಿಂತ ವರ್ಸ್ಟು. ಡಾಕ್ಟರ್ ಪ್ರಮೋದ್ ಜೊತೆ ಕ್ಲೋಸ್ ಆಗಿದ್ದಿದ್ದು ಫ್ರೆಂಡ್ಸ್ ಯಾರಾದರೂ ಇದ್ದಾರಾ? ವೇಣುಗೋಪಾಲ್ ಅಂತ ಒಬ್ರಿದ್ದಾರೆ. ಮೇಲೆ ಸೈನ್ ಲ್ಯಾಬ್ಗೆ ಹೋದ್ರೆ ನೀವು ಅವ್ರನ್ನ ಮೀಟ್ ಮಾಡ್ಬೋದು. ನೀವು ಹೋಗಿ, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ಸ್. Welcome to India's #1 state-of-the-art neuroscience laboratory.
ಹಾಯ್ ಸರ್, ಇನ್ಸ್ಪೆಕ್ಟರ್ ಕುಮಾರ್. ಏನ್ ಸತ್ತವನು ತೊಂದರೆ ಕೊಡ್ತಾ ಇದ್ದಾನ? ಜಸ್ಟ್ 2 years ಸೀನಿಯರ್, ಆದ್ರೆ ದೊಡ್ಡ ಕಿಲಾಡಿ ಅವನು. ಸರ್, ಪ್ರಮೋದ್ ನಾರಾಯಣ ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ರಾ? ಅಫ್ಕೋರ್ಸ್ ನಾವೆಲ್ಲ ಅವ್ರ ಕೆಳಗಡೆನೆ ಕೆಲಸ ಮಾಡಿದ್ದು. ಬಿಕಾಸ್ ಹಿ ವಾಸ್ ದ ಡೈರೆಕ್ಟರ್ ಆಫ್ ದ ಇನ್ಸ್ಟಿಟ್ಯೂಷನ್. ಅದರಲ್ಲಿ ಪ್ರಮೋದ್ಗೆ ತುಂಬಾ ಕೋಪ ಇತ್ತು, ಯಾಕಂದ್ರೆ ಅವನೇ ಡೈರೆಕ್ಟರ್ ಆಗಬೇಕಿತ್ತು. ನಾರಾಯಣ್ ಅವರು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಅವರೇ ಡೈರೆಕ್ಟರ್ ಆಗ್ಬಿಟ್ರು. ಯಾವುದೂ ನ್ಯಾಯವಾಗಿ ಓದಲ್ಲ ಅನ್ಸುತ್ತೆ. ಬಿಯರ್ ಬೇಡ ಸರ್. ಯಾ, ಥ್ಯಾಂಕ್ ಯು. ಯಾಕಯ್ಯ? ಪ್ರಮೋದ್ಗೆ ನಾರಾಯಣ್ ಹತ್ರ ರಿಪೋರ್ಟ್ ಮಾಡೋದು ಇಷ್ಟ ಇರಲಿಲ್ಲ. ನಿಜವಾಗ್ಲೂ ಡಾಕ್ಟರ್ ಪ್ರಮೋದ್ ನಾರಾಯಣ ಅವ್ರಿಗಿಂತ ಬುದ್ಧಿವಂತರ? ಮತ್ತೆ ಅವನ್ ಮುಂದೆ ಯಾರೂ ನಿಲ್ಲಕ್ಕಾಗ್ತಿರ್ಲಿಲ್ಲ. ಹಿಸ್ ಅ ವಿಜಾರ್ಡ್. ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ MBBS ಅಲ್ಲಿ ಅವನು ಗೋಲ್ಡ್ ಮೆಡಲಿಸ್ಟ್. ಅದಾದ್ಮೇಲೆ US ಅಲ್ಲಿ ನ್ಯೂರೋ ಸೈನ್ಸ್ ಅಲ್ಲಿ ಡಾಕ್ಟರೇಟ್ ಮಾಡಿ, ಆಮೇಲೆ ಇಲ್ಲಿಗೆ ಬಂದು ಆಯುರ್ವೇದದ ಬಗ್ಗೆ ತಿಳ್ಕೊಂಡು ಕೊನೆಗೆ ನ್ಯಾನೋ ಮೆಡಿಸಿನ್ ಬಗ್ಗೆ ಓದಿ ಅದರಲ್ಲೂ ಯೂನಿವರ್ಸಿಟಿ ಟಾಪರ್ ಆದ. 50 ವರ್ಷಕ್ಕೇನೆ ಜಗತ್ತಲ್ಲಿ ನ್ಯೂರೋ ಸೈನ್ಸ್ ಅಲ್ಲಿ ಬೆಸ್ಟ್ ಬ್ರೇಕ್ ಥ್ರೂ ಮಾಡ್ದ. ಸರ್, ಅವ್ರ ಸಂಶೋಧನೆ ಬಗ್ಗೆ ಏನಾದರೂ ಹೇಳಕ್ಕಾಗತ್ತಾ? ಅದು ಕ್ಲಾಸಿಫೈಡ್ ಮಿಸ್ಟರ್ ಕುಮಾರ್. ನಾರಾಯಣ ಆದ್ಮೇಲೆ ಆ ಪೋಸ್ಟ್ಗೆ ಯಾರು ಬರ್ತಾರೆ ಅಂತ ನಂಗೂ ಗೊತ್ತಿಲ್ಲ. ಅದನ್ನ ರಿವೀಲ್ ಮಾಡೋ ಅಧಿಕಾರ ನನಗೂ ಇಲ್ಲ. ಏನ್ ಸರ್, ಪೊಲೀಸ್ ಹತ್ರನೂ ಹೇಳ್ಬಾರ್ದಾ? ಇದು ಸೆಂಟ್ರಲ್ ಮಿಸ್ಟರ್. ನೀವು ಕೇಳ್ತಾ ಇರೋದು ತುಂಬಾ ಸೆನ್ಸಿಟಿವ್ ವಿಷಯ. ಮಿಲಿಟರಿ ರಹಸ್ಯ ಅಂತ ಬೇಕಾದ್ರೂ ಇಟ್ಕೊಳ್ಳಿ. ಸರ್, ಈ ಕೇಸಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್. ಈಗಲೇ ನಮಗೆಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ. ನಮಗೆ ಸಿಕ್ಕಿರೋ ಒಂದೇ ಲೀಡು ಡಾಕ್ಟರ್ ಪ್ರಮೋದ್. ಈಗ ಅವರು ಜೀವಂತವಾಗಿಲ್ಲ ಅಂತ ನಾವು ನೊಂದ್ಬಿಟ್ಟಿದ್ದೀವಿ. ಇದ್ರ ಮೇಲೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂದರೆ ಗೋಡೆ ಮೇಲೆ ಫ್ರೇಮೇ. ವಾಟ್ ಆರ್ ಯು ಸೇಯಿಂಗ್? ಕೊಲೆನಾ? ಪ್ರಮೋದ್ನ ಯಾರಾದರೂ ಕೊಲೆ ಮಾಡಿದ್ರಾ? ಇಲ್ಲ ಸರ್. ಇಲ್ಲ, ಪ್ರಮೋದ್ ಯಾರಾದರೂ ಕೊಲೆ ಮಾಡಿದ್ನಾ? ಸರ್, ನಾನು ನಿಮಗೆ ಈ ಕೇಸ್ ಬಗ್ಗೆ ಹೇಳ್ತೀನಿ. ನಿಮ್ಗೇನಾದರೂ ಸ್ಟ್ರೈಕ್ ಆದರೆ ಹೇಳಿ. ಸುಮಾರು ಒಂದು 6 ತಿಂಗಳಿಂದ ದೇವಿ ಅನ್ನೋ ಹೆಂಗಸು ಮಲ್ಲೇಶ್ವರಮಲ್ಲಿ ಕೊಲೆ ಆದರು. ಈ ಕೊಲೆ ಮಾಡಿದವನ ಹೆಸರು ದೀನಾ. ಅವನೊಬ್ಬ ಜಿಮ್ ಟ್ರೈನರ್. ಹೌದು, ನನಗೆ ಕೂಡ ನೆನಪಿದೆ. ದೀನಾ ಪ್ರಮೋದ್ ಅವ್ರ ಟ್ರೈನರ್. ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಿದ್ದ. ಏನ್ ಹೇಳ್ತಾ ಇದ್ದೀರಾ ಸರ್? ದೀನಾ ಪ್ರಮೋದ್ ಅವ್ರ ಜಿಮ್ ಟ್ರೈನರಾ? ಹಾ, ಹೌದು. ನಾವು ಅನ್ಕೊಂಡಿದ್ಕಿಂತ ಇದರಲ್ಲಿ ಕನೆಕ್ಷನ್ಸ್ ಜಾಸ್ತಿ ಇದೆ. ಹೇಗೆ ಅಂತ ಗೊತ್ತಿಲ್ಲ, ಆದ್ರೆ ಹೆಂಗೋ ಒಂದು ಪ್ರಮೋದ್ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಾರೆ. 5 ಕೊಲೆ ಆಗಿದೆ. 5ರಲ್ಲೂ ಸಿಮಿಲರ್ ಆಗಿರುವಂತ ಪ್ಯಾಟರ್ನ್ಸ್ನ ನಿಮ್ಗೆ ಹೇಳ್ತೀನಿ. ಒಬ್ಬ ವ್ಯಕ್ತಿಯ ನಡವಳಿಕೆ, ಗುಣಗಳು ಸಡನ್ ಆಗಿ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಾಧಾರಣವಾಗಿರೋರು ಜಾಸ್ತಿ ಕ್ಲೀನ್ ಆಗಿರೋಕೆ ಟ್ರೈ ಮಾಡ್ತಾರೆ. ಅದು ಒಂದು ನೀರ್ ಗ್ಲಾಸ್ನೂ ಟಿಶ್ಯೂನಲ್ಲಿ ಇಟ್ಕೊಂಡೇ ಕುಡಿಯೋದು. ಅದೇ ರೀತಿ ಸ್ಮೋಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಬ್ಲ್ಯಾಕ್ ಕಲರ್ ಸಿಗರೇಟ್, ಸ್ಪೆಸಿಫಿಕ್ ಆಗಿ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಹುಡುಗಿರು ಅಂದ್ರೆ ವಿಚಿತ್ರವಾಗಿ ನೋಡ್ತಾರೆ. 1 minute. ಇದಾ ನೋಡಿ ಸರ್. ಇದೆ ಸರ್. ಇದು ಪ್ರಮೋದ್ ಬ್ರ್ಯಾಂಡ್ ಅಲ್ವಾ? ಹೀಗೆ ಅವರ ಕ್ಯಾರೆಕ್ಟರು ಫಿಸಿಕಲ್ ಆಗಿ ಮತ್ತೆ ಸೈಕಲಾಜಿಕಲ್ ಆಗಿ ಹೇಗೆ ಬದಲಾಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಬದಲಾಗಿದ್ದು ಸ್ವಲ್ಪ ದಿನಗಳಲ್ಲೇ ಅವರು ಕೊಲೆ ಮಾಡಿದ್ದಾರೆ. ಆ ಕೊಲೆನ ಪೊಲೀಸಿಂದ ತಪ್ಪಿಸ್ಕೋಬೇಕು ಅಂತ ಅವ್ರು ಮಾಡೋದಿಲ್ಲ. ಫಿಂಗರ್ ಪ್ರಿಂಟ್ ಸಿಕ್ಬಿಡುತ್ತೆ, ಈಸಿಯಾಗಿ ಕಂಡುಹಿಡಿಯೋ ಥರನೇ ನಡೆಯುತ್ತೆ. ಆದರೆ ಆ ಕೊಲೆಗಾರನ ಹತ್ರ ಹೋಗಿ ಸರೌಂಡ್ ಮಾಡಿದ್ರೆ ಹೇಗಾದ್ರೂ ಕಷ್ಟಪಟ್ಟು ಸೂಸೈಡ್ ಮಾಡ್ಕೋತಾರೆ. ಹೇಳಿ ಮಾಡಿಸಿ ಥರ ಒಬ್ರಾದ್ಮೇಲೆ ಒಬ್ರು ಬಂದ್ಬಿಡ್ತಾರೆ. ಅಂದರೆ ಇನ್ನೊಬ್ರು ದೇಹದಲ್ಲಿ ಸಾರ್ ಹೇಳ್ದಂಗೆ ದೆವ್ವ ಮೇಟ್ಕೊಳ್ಳುತ್ತೆ. ಆದರೆ ಇದುವರೆಗೂ ನಡೆದಿರೋ ಕೊಲೆಯಲ್ಲಿ ನಾರಾಯಣ್ ಅವ್ರನ್ನ ಮಾತ್ರ ಒಂದು ಮೋಟಿವ್ ಇಂದ ಕೊಲೆ ಮಾಡಿದ್ದಾರೆ. ಯಾಕಂದ್ರೆ ಅವ್ರನ್ನ ಕೊಲೆ ಮಾಡುವಾಗ ಮಾತ್ರ ಗ್ಲೌಸ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಹೇಗೆ ಪ್ರಮೋದ್ನ ಕನೆಕ್ಟ್ ಮಾಡ್ತೀರಾ? ತುಂಬಾ ಸಿಂಪಲ್ ಸರ್. ನಾವು ಕೊನೆದಾಗಿ ಹಿಡಿದಿರೋ ಕೊಲೆಗಾರ ಮೊದಲು ಪ್ರಮೋದ್ ಅಂತ ಸೈನ್ ಮಾಡಿ ಅದನ್ನ ಒಡೆದಾಕಿ ಅವ್ನು ಸೈನ್ ಹಾಕಿದ್ದಾನೆ. ಜೆಂಟ್ಲ್ಮನ್, ನಿಮ್ಮ ಕೇಸ್ಗೂ ಪ್ರಮೋದ್ಗೂ ತುಂಬ ಕನೆಕ್ಷನ್ ಇರೋದ್ರಿಂದ ಬ್ಯಾನ್ ಆಗಿರೋ ಅವರ ಸಂಶೋಧನೆಯ ಎಲ್ಲ ಕಾನ್ಫಿಡೆನ್ಷಿಯಲ್ ವಿಷಯಗಳನ್ನ ಮಾತ್ರ ನನ್ನ ಅಧಿಕಾರನೂ ಮೀರಿ ಎಲ್ಲ ಶೇರ್ ಮಾಡ್ತಾ ಇದ್ದೇನೆ. ಇದು ಮೀಡಿಯಾಗೋ ಇಲ್ಲ ಪಬ್ಲಿಕ್ಗೋ ಗೊತ್ತಾದರೆ ತುಂಬ ಪ್ಯಾನಿಕ್ ಆಗೋಗ್ಬಿಡ್ತಾರೆ. ಪ್ರಾಜೆಕ್ಟ್ ಮಾಯಾವನ್ ಇದೇ ಪ್ರಮೋದ್ ಮಾಡ್ತಿದ್ದ ಸಂಶೋಧನೆಯ ಹೆಸರು. ಒಬ್ಬ ಮನುಷ್ಯನ ಹೇಗೆ ಕಾಪಿ ಮಾಡ್ಬೋದು ಅನ್ನೋ ಟೆಕ್ನಾಲಜಿನ ಕಂಡುಹಿಡಿಯೋ ಪ್ರಯತ್ನದಲ್ಲಿದ್ದರು. ಏನು ಹೇಳ್ತಿದ್ದೀರಾ ಡಾಕ್ಟರ್? ಉದಾಹರಣೆಗೆ, ನೀವ್ಯಾರು ಸರ್? ನೀವ್ಯಾರು? ಕುಮಾರ್. ಈಗ ನಿಮ್ಮ ಹತ್ರ ನಾನು ಯಾರು ಅಂತ ಕೇಳಿದ್ರೆ ನೀವೇನು ಹೇಳಿದ್ರಿ? ನಿಮ್ಮ ಹೆಸರನ್ನು ಹೇಳಿದ್ರಿ. ಅದು ಹೇಗೆ ನಡೆಯುತ್ತೆ?
ನಿಮ್ಮಪ್ಪ ಅಮ್ಮ ನಿಮ್ಗೆ ಹೆಸರಿಟ್ಟಿದ್ದು, ನಿಮಗ್ ಗೊತ್ತಿರೋರೆಲ್ಲ ನಿಮ್ಮನ್ನ ಈ ಹೆಸರಿಂದ ಕರೆಯೋದು, ಇದೆಲ್ಲ ನಿಮ್ ಬ್ರೈನ್ ನೆನಪಿಟ್ಕೊಳ್ಳುತ್ತೆ. ಅದಕ್ಕೆ ನೀವು ಈ ತರ ಹೇಳೋಕ್ ಸಾಧ್ಯ. ಈ ಎಲ್ಲ ನೆನಪುಗಳೇ ನೀವು ಕುಮಾರ್. ಈಗ ಎಲ್ರಿಗೂ ಜೀವ ಒಂದೇನೆ, ಆದ್ರೆ ನೆನಪುಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ನಿಮ್ಮ ನೆನಪುಗಳೇ ನಿಮ್ಮನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಪ್ರಚೋದಿಸುತ್ತೆ. ನನ್ನೊಳಗಿರೋ ಮೆಮೊರೀಸೇ ನನ್ಗೆ ಸಂಶೋಧನೆ ಮಾಡೋ ಹಾಗೆ ಮಾಡುತ್ತೆ. ಈಗ ನಿಮ್ ಬ್ರೈನ್ ಇದೆಯಲ್ಲ, ಅದನ್ನ ಹಾಗೆ ನಾನು ಕಾಪಿ ಮಾಡಿದ್ರೆ ಅದು ನಿಮ್ಮನ್ನೇ ಕಾಪಿ ಮಾಡಿದ್ದಕ್ಕೆ ಸಮ. ನಾವು ನೆನಪುಗಳು ಅಂತ ಹೇಳೋ ವಿಷಯಗಳೆಲ್ಲ ಬಯಾಲಜಿಕಲಿ ಸ್ಪೀಕಿಂಗ್ ಬ್ರೈನಲ್ಲಿ ಹಲವು ರೂಪದಲ್ಲಿರೋ ರಸಾಯನಗಳೇ. ಈ ರಸಾಯನಗಳನ್ನೆಲ್ಲ ನೀಟಾಗಿ ಚುಕ್ಕೆ ಇಟ್ಟು ಸೇರಿಸೋದೆ ನ್ಯೂರಾನ್ಸ್. ಇನಿಷಿಯಲ್ ಆಗಿ ಈ ಎಕ್ಸ್ಪೆರಿಮೆಂಟ್ನ ಇಲಿ ಬ್ರೈನಿಂದ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಮನುಷ್ಯನ್ ಬ್ರೈನ್ಗೂ ಮತ್ತು ಇಲಿ ಬ್ರೈನ್ಗೂ ಅಷ್ಟೊಂದೇನು ವ್ಯತ್ಯಾಸ ಇಲ್ಲ. ಆ ಇಲಿ ಬ್ರೈನ್ಗೆ ಏನ್ ಮಾಡಿದ್ರು ಅಂದ್ರೆ ಸಿಲಿಕಾನ್ ಎಲೆಕ್ಟ್ರಾನಿಕ್ ಜೆಲ್ನ ಇಂಜೆಕ್ಟ್ ಮಾಡಿ ಆ ಎಲೆಕ್ಟ್ರಾನಿಕ್ ಜೆಲ್ ಅಲ್ಲಿರೋ ಸಾವಿರಾರು ನ್ಯಾನೋ ಟ್ರಾನ್ಸ್ಮಿಟರ್ಸ್ ಬ್ರೈನ್ ಅಲ್ಲಿರೋ ಒಂದೊಂದು ನ್ಯೂರಾನ್ ಮೇಲೂ ಕೂತ್ಕೊಳ್ಳುತ್ತೆ. ಒನ್ಸ್ ಕಾಪಿ ಮಾಡೋ ಪ್ರೋಸೆಸ್ ಆಕ್ಟಿವೇಟ್ ಆದ ತಕ್ಷಣ ಆ ನ್ಯಾನೋ ಟ್ರಾನ್ಸ್ಮಿಟರ್ಸ್ ಬ್ರೈನ್ ಅಲ್ಲಿರೋ ಅಷ್ಟು ಫಿಸಿಕಲ್ ಇನ್ಫಾರ್ಮೇಶನ್ನ ಫೈಬರ್ ಆಪ್ಟಿಕ್ ಕೇಬಲ್ ನಿಂದ ಡಿಜಿಟಲ್ ಆಗಿ ಟ್ರಾನ್ಸ್ಫರ್ ಮಾಡಿ ಇಲಿ ಬ್ರೈನು ಕಂಪ್ಲೀಟ್ ಆಗಿ ಡಿಜಿಟಲ್ ಸ್ಟ್ರಕ್ಚರ್ ಆಗಿ ಫಾರ್ಮ್ ಆಗಿ ಹಾರ್ಡ್ ಡಿಸ್ಕ್ಗೆ ಕಾಪಿ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಹಾರ್ಡಿನ ಕ್ಯಾಸೆಟ್ ಟೇಪಲ್ಲಿರೋ ಅನಲಾಗ್ ಸೌಂಡ್ನ ಸಿಡಿಯಲ್ಲಿ ಡಿಜಿಟಲ್ ಆಗಿ ರೆಕಾರ್ಡ್ ಮಾಡೋ ತರ ನಾರಾಯಣ್ಗಿಂತ ಮುಂಚೆ ಇದ್ದ ಸಿಇಒ ಈ ಟೆಕ್ನಾಲಜಿಗೆ ತುಂಬಾ ಇಂಪ್ರೆಸ್ ಆದ್ರು. ಪ್ರಮೋದ್ ಈ ಟೆಕ್ನಾಲಜಿನ ಯೂಸ್ ಮಾಡಿ ಮನುಷ್ಯನ್ ಬ್ರೈನ್ನ ಕಾಪಿ ಮಾಡೋಕೆ ಅಪ್ರೂವಲ್ ತಗೊಂಡು ಇದಕ್ಕಾಗಿ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಸ್ಪೆಷಲ್ ಆಗಿರೋ ಲ್ಯಾಬ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಈ ಸಂಶೋಧನೆನ ಮನುಷ್ಯನ ಇಟ್ಕೊಂಡು ಮಾಡೋದ್ರಿಂದ ಆಗೋ ತೊಂದರೆ ಏನಂದ್ರೆ ಎಕ್ಸ್ಪೆರಿಮೆಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಹುಚ್ಚರಾಗ್ಬೋದು, ಕೋಮಾಗೂ ಹೋಗ್ಬೋದು, ಯಾಕೆ ಸಾಯ್ಲೂಬಹುದು. ಅವರು ಒಬ್ಬ ಮನುಷ್ಯನ ಜೀವನ ಲೆಕ್ಕಕ್ಕಿಟ್ಕೊಳ್ದೆ ಈ ರಿಸರ್ಚ್ ಅಲ್ಲಿ ಹೇಗಾದ್ರೂ ಮಾಡಿ ಸಕ್ಸಸ್ ಆಗಬೇಕು ಅಂತ ಪ್ರಮೋದ್ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಿದ್ರು. ಇನ್ಫ್ಯಾಕ್ಟ್ ಕೊನೆಗೆ ಬೇರೆ ದಾರಿ ಇಲ್ಲದೆ ತಮ್ಮ ಜೀವನೇ ಪಣಕ್ಕಿಟ್ಟು ತನ್ನ ಬ್ರೈನಲ್ಲೇ ಆ ಎಲೆಕ್ಟ್ರಾನಿಕ್ ಜೆಲ್ನ ಇಂಜೆಕ್ಟ್ ಮಾಡಿಕೊಂಡು ಅವ್ರ ಫಿಸಿಕಲ್ ಬ್ರೈನ್ನ ಲೇಟೆಸ್ಟ್ ವೈರ್ಲೆಸ್ ಟೆಕ್ನಾಲಜಿ ಮೂಲಕ ಪೂರ್ತಿ ಡಿಜಿಟಲ್ ಆಗಿ ಹಾರ್ಡ್ ಡಿಸ್ಕ್ಗೆ ಕಾಪಿ ಮಾಡೋದ್ರಲ್ಲಿ ಗೆದ್ರು. ಈ ಮೆಮೊರಿ ಬ್ಯಾಕಪ್ ಮೂಲಕ ನೀವು ಸತ್ರು ಕೂಡ ಅದರಲ್ಲಿ ನಿಮ್ಮ ಮೆಮೊರಿಯ ಕಾಪಿ ಇರೋವರೆಗೂ ನಿಮ್ಮನ್ನ ಯಾರು ನಾಶ ಮಾಡೋಕ್ಕಾಗಲ್ಲ. ಅದು ಹೇಗಂದ್ರೆ ಸಾವಿಲ್ಲದ ವರ. ಸರ್, ಅದು ಆ ಥರ ಸಿಲಿಕಾನ್ ಜೆಲ್ನ ಮನುಷ್ಯನ ಬ್ರೈನ್ ಒಳಗಡೆ ಹಾಕಿದಾಗ ಬೇರೆ ಸೈಡ್ ಎಫೆಕ್ಟ್ಸ್ ಆಗಲ್ವಾ? ಆದ್ರಿಂದನೇ ಹಿ ಈಸ್ ಬೀನ್ ರೇಟೆಡ್ ಆಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಸೈಂಟಿಸ್ಟ್ ಇನ್ ದ ವರ್ಲ್ಡ್. ಅವ್ರ ಇನ್ವೆನ್ಷನ್ಸ್ ಅಷ್ಟು ಅಕ್ಯುರೇಟ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಅವ್ರು ನಮ್ಮ ಜೊತೆಗಿದ್ದ ಕೊನೆ ದಿನಗಳವರೆಗೂ ಇಂಜೆಕ್ಟ್ ಮಾಡಿರೋ ಜೆಲ್ ಅವ್ರ ಬ್ರೈನ್ ಒಳಗಡೆನೇ ಇತ್ತು. ಹಿ ವಾಸ್ ಪರ್ಫೆಕ್ಟ್ಲಿ ನಾರ್ಮಲ್. ಮೆಡಿಕಲ್ ಹಿಸ್ಟ್ರಿನಲ್ಲಿ 30 ವರ್ಷ ಬ್ರೈನಲ್ಲಿ ಬುಲೆಟ್ ಇದ್ರೂ ಕೂಡ ಬದುಕ್ತೋನಿದ್ದಾನೆ. ಈ ರಿಸರ್ಚ್ನ ನೆಕ್ಸ್ಟ್ ಲೆವೆಲ್ ಆಗಿ ಒಬ್ರು ಬ್ರೈನಲ್ಲಿರೋ ನೆನಪುಗಳನ್ನ, ಭಾವನೆಗಳನ್ನ ಮತ್ತು ಟ್ಯಾಲೆಂಟ್ಗಳನ್ನ ಇನ್ನೊಬ್ಬರ ಬ್ರೈನ್ ಒಳಗೆ ಟ್ರಾನ್ಸ್ಫರ್ ಮಾಡೋ ಟೆಕ್ನಾಲಜಿ ಹೇಗೆ ಅನ್ನೋದನ್ನ ಅವರು ಫಾರ್ಮುಲೇಟ್ ಮಾಡಿಬಿಟ್ರು. ಬಟ್ ಪ್ರಮೋದ್ ಅವರ ಬ್ಯಾಡ್ ಲಕ್. ಆ ಟೈಮಲ್ಲೇ ಹಳೆ ಸಿಆರ್ಒ ಚೇಂಜ್ ಆಗಿ ನಾರಾಯಣ್ ಹೊಸ ಸಿಆರ್ಒ ಆಗಿ ಆ ಜಾಗಕ್ಕೆ ಬಂದು ಕೂತ್ಕೊಂಡ್ರು. ಈ ರಿಸರ್ಚ್ ನ ಇನ್ನೂ ಮುಂದೆ ಪ್ರೊಸೀಡ್ ಮಾಡಕ್ಕೆ ನಾರಾಯಣ್ ಹತ್ರ ಅಪ್ರೂವಲ್ ಕೇಳಿದಾಗ ಒಬ್ರು ಬ್ರೈನಲ್ಲಿರೋ ಡೇಟಾನ ಇನ್ನೊಬ್ರು ಬ್ರೈನ್ಗೆ ಇಂಪೋಸ್ ಮಾಡಿದ್ರೆ ನಾವು ಹತ್ತತ್ರ ಸಾವನ್ನ ಗೆದ್ದ ಹಾಗೆ. ವಾಟ್ ಕ್ರಾಪ್ ಇಸ್ ದಿಸ್? ಕ್ರಾಪಾ? ಯಾ, ಫಸ್ಟ್ ಆಫ್ ಆಲ್ ಇದರಲ್ಲಿ ಏನು ಹೇಳಕ್ ಬರ್ತಾ ಇದ್ದೀರಾ? ಮೊದಲು ನಿನಗಿದ್ರಲ್ಲಿ ಏನು ಅರ್ಥ ಆಯ್ತು? ನೀನೇ ಮಿನಿಸ್ಟರ್ ರೆಕಮೆಂಡೇಶನ್ ಅಲ್ಲಿ ಬಂದಿರೋದು. ಲೆಟ್ ದೆಮ್ ಬೋತ್ ಡಿಸ್ಕಸ್. ನೋ ಮೋರ್ ಆರ್ಗ್ಯುಮೆಂಟ್ಸ್. ಸೈನ್ಸ್ ಮ್ಯಾನ್ಕೈಂಡ್ಗೆ ಹೆಲ್ಪ್ಫುಲ್ ಆಗಿರಬೇಕು, ಅಪಾಯಕಾರಿ ಆಗಬಾರ್ದು. ನಾನು ರಿಸೈನ್ ಮಾಡ್ತೀನಿ. ನಾನು ನಿಮ್ಮ ಥರ ದಿನ ಇನ್ಸ್ಟಿಟ್ಯೂಟಿಗೆ ಬಂದು ಸಂಬಳ ತಗೊಂಡು ಹೋಗೋನಲ್ಲ. ಒಂದೊಂದು ಸಂಶೋಧನೆಗೂ ನಾನು ಇವನ ಹತ್ರ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ಇದನ್ನ ಹೇಗೆ ಮಾಡಬೇಕು? ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಹತ್ರ ಈ ಪ್ರಾಜೆಕ್ಟ್ ಬಗ್ಗೆ ಡೈರೆಕ್ಟ್ ಆಗಿ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ದ. ಈಶ್ವರ, ಪ್ರಾಜೆಕ್ಟ್ ಮಾಯವನ್? ಹೌದು, ಯಾವ ನಂಬಿಕೆ ಮೇಲೆ ನಾನು ಈ ಪ್ರಾಜೆಕ್ಟ್ನ ರೆಕಮೆಂಡ್ ಮಾಡ್ತೀನಿ ಅಂತ ನನ್ನ ಹತ್ರ ಬಂದೆ? ಸರ್, ಈ ಪ್ರಾಜೆಕ್ಟ್ ಮಾಯವನ್ ಮುಖಾಂತರ ನೀವು 1000 ವರ್ಷ ಬದುಕ್ಬೋದು. ಅಬ್ದುಲ್ ಕಲಾಂ ಸರ್ ಬ್ರೈನ್ ಸ್ಯಾಂಪಲ್ನ ಇಟ್ಕೊಂಡು ಅವ್ರನ್ನೇ ಜೀವಂತವಾಗಿ ತರ್ಬೋದು. ಓಹೋ. ಆದರೆ ನಾರಾಯಣ್ ಥರ ಇನ್ಕೇಪಬಲ್ ವ್ಯಕ್ತಿಗಳನ್ನ ನೀವು CRO ಆಗಿ ಪ್ರಮೋಟ್ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಸೈನ್ಸು ಮತ್ತೆ ಟೆಕ್ನಾಲಜಿ ಇನ್ನೂ ಹಾಗೇ ಇದೆ. ಸಾಕು ಸಾಕು, ಈಗಾಗಲೇ ನಿಮ್ಮ ಸೈನ್ಸು ಟೆಕ್ನಾಲಜಿ ಸ್ಯಾಟಲೈಟ್ ಅಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ. ಈಗ ಬಂದಿರೋ 3G 4G ಇಂದ ನಿನ್ಗೂ ನನ್ಗೂ ಇರೋ ಪ್ರೈವಸಿ ಎಲ್ಲ ಹೊರಟೋಯ್ತು. ಈಗೇನಾಗಿದೆ ಅಂದ್ರೆ ಮೇಲಿರೋ ಸ್ಯಾಟಲೈಟ್ ಇಂದ ನಮ್ಮನೆ ಬಾತ್ರೂಮ್ ಒಳಗೂ ನುಕ್ಕೊಂಡ್ ಬರ್ತಾ ಇದಾರೆ. ನೀನ್ ನೋಡಿದ್ರೆ ಇನ್ನೊಬ್ಬರ ಮೆದುಳಿಗೆ ನುಗ್ಬೇಕು ಅನ್ಕೊಂಡಿದ್ಯಾ? ಎಂತ ಕೆಟ್ಟ ಆಸೆನಯ್ಯ ನಿಂದು. ಮನುಷ್ಯನಾ ನೀನು? ಹೌದು, ಇನ್ನೊಬ್ಬರ ಗುರ್ತನ್ನ ಅಳಿಸಿ ನೀನ್ ಅವ್ರ ಒಳಗೆ ಹೋಗಿ ಬಾಳ್ಬೇಕು ಅಂತಿದ್ಯಲ್ಲ,
ಅದು 1000 ವರ್ಷ. ಸಾವಂದ್ರೆ ಅಷ್ಟೊಂದು ಭಯನಾ ನಿಂಗೆ? ನಿನ್ನ ರಿಸರ್ಚ್ ಟ್ರಯಲ್ನಿಂದಾಗಿ ಒಬ್ಬ ವ್ಯಕ್ತಿ ಕೋಮಾದಲ್ಲಿದ್ದಾನಲ್ಲ, ಅದು ನಿನ್ನ ರಿಪೋರ್ಟಲ್ಲಿ ಇದೆಯಾ? ನಿನ್ನಂತ ವ್ಯಕ್ತಿಗಳನ್ನ ಸರಿಯಾಗಿ ಸೂಪರ್ವೈಸ್ ಮಾಡಿ ರಿಪೋರ್ಟ್ ಮಾಡೋದಕ್ಕಂತಾನೆ ಮಿಸ್ಟರ್ ನಾರಾಯಣ್ ಅವ್ರನ್ನ ನಾನೇ ರೆಕಮೆಂಡ್ ಮಾಡಿದ್ದು CRO ಆಗಿ. ಹೌದು, ಸೈಂಟಿಸ್ಟ್ ಅಂದ್ರೆ ಏನು? ಸೈನ್ಸ್ನ ಮಿಸ್ಯೂಸ್ ಮಾಡೋದಾ? ನೀನೇನ್ ಸೈಕೋನಾ ಏನು? ಆಗಿನ ಕಾಲದಲ್ಲಿ ಸಿದ್ರು ಅಂತ ಇದ್ರು, ನೆನ್ಪಿದ್ಯಾ ನಿಂಗೆ? ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾರೆ, ಆದ್ರೆ ಆ ರಹಸ್ಯನ ಜಗತ್ತಿಗೆ ಹೇಳ್ದೆ ಹೋಗ್ಬಿಟ್ರು. ಯಾಕೆ ಗೊತ್ತಾ? ನಿನ್ನಂತ ವ್ಯಕ್ತಿಗಳು ಮಿಸ್ಯೂಸ್ ಮಾಡ್ತಾರೆ ಅಂತ. ದೊಡ್ಡ ದೊಡ್ಡ ಫಾರಿನ್ ಕಂಪ್ನಿಗಳು ಈ ಪ್ರಾಜೆಕ್ಟ್ ಮೇಲೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಗೊತ್ತಾ ಸರ್? ಏನು ತುಂಬಾ ಬುದ್ಧಿವಂತ ಅನ್ನೋ ಕೊಬ್ಬಲ್ ಮಾತಾಡ್ತಿದ್ಯಾ ನೀನು? ಏನೇ ಬದಲಾಗ್ಬೇಕು ಅಂದ್ರೂ ಆ ದೇವ್ರೇ ಮನಸ್ಸು ಮಾಡ್ಬೇಕು, ಆದ್ರೆ ನೀನೇ ಆ ದೇವ್ರಾಗ್ಬೇಕು ಅಂತ ಅನ್ಕೋಬಾರ್ದು. ಏನು ಅರ್ಥ ಆಗ್ಲಿಲ್ವಾ? ಬರ್ತಾ ಬರ್ತಾ ರಾಜಕಾರಣಿಗಳು ಏನ್ ಮಾತಾಡಿದ್ರು ಅರ್ಥ ಆಗಲ್ಲ. ನಿನ್ನ ಬಿಟ್ರೆ ನನ್ನ ಮೆದುಳೊಳಗೆ ಹೋಗಿ ನಿನ್ ಪ್ರಾಜೆಕ್ಟ್ ನ ನೀನೇ ಓಕೆ ಮಾಡ್ತೀಯ. ಆದ್ರಿಂದ ಈಗ್ಲೇ ಮಿಸ್ಟರ್ ನಾರಾಯಣ್ ಅವ್ರಿಗೆ ಹೇಳಿ ಈ ರಿಸರ್ಚ್ ನ ನಾನು ಪ್ಲಾನ್ ಮಾಡ್ತೀನಿ. ಇದರ್ಥ ಆಯ್ತಾ? ಔಟ್. ಅದಾದ್ಮೇಲೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲೇ ಇರಲಿಲ್ಲ. ಒಂದಿನ ಅವ್ರ ಸತ್ರು ಅನ್ನೋ ಸುದ್ದಿ ಮಾತ್ರ ನಮಗೆ ಗೊತ್ತಾಯ್ತು. ಇವಾಗ ನೀವೆಲ್ಲ ಹೇಳ್ತಿರೋದು ನೋಡಿದ್ರೆ ಅವರು ಸಾವಿನ ದ್ವಾರನ ತಗೊಂಡಿರಬಹುದು. ಅದು ಸಾಧ್ಯನಾ ಸರ್? ಅದನ್ನ ಅವರೇ ಹೇಳಬೇಕು. ಅವನು ಶೂ ಬಿಚ್ಚಿ ಕಾಲ್ನ ಅದ್ರ ಮೇಲಿಟ್ಟಿರೋ ಸ್ಟೈಲ್ ಆಗ್ಲಿ, ಆ ಸಿಗರೇಟ್ನ ಲೆಫ್ಟ್ ಹ್ಯಾಂಡಲ್ಲಿ ಹಿಡಿದಿರೋದಾಗ್ಲಿ ಎಲ್ಲ ಪ್ರಮೋದ್ ಥರನೇ ಇದೆ. ನಿಮ್ ಪಾಸ್ವರ್ಡ್ ಯೂಸ್ ಮಾಡ್ಕೊಂಡು ಆಥರೈಸ್ ಮಾಡಿ ತಗೊಂಡ್ ಬಂದಿದ್ದೀನಿ. ಇಟ್ಸ್ ಓಕೆಮ್ಮ, ನಾನು ನೋಡ್ಕೋತೀನಿ. ಇದನ್ನ ಟ್ರೂತ್ ಸಿರಮ್ ಅಂತ ಕರೀತಾರೆ. ಟ್ರೂತ್ ಸಿರಮ್ ಅಲ್ಲಿ LSD ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೋ ಹಾಗಿರುತ್ತೆ. ನಿಜಾನ ಹೇಳಿಸೋ ಅಂತ ಔಷಧಿ. ಆದ್ರೆ ಇಂಡಿಯಾದಲ್ಲಿ ಯಾರ ಮೇಲೂ ಇನ್ನೂ ಉಪಯೋಗಿಸಿಲ್ಲ, ಯಾಕಂದ್ರೆ ಕಾನೂನಲ್ಲೇ ಅದಕ್ಕೆ ಜಾಗ ಇಲ್ಲ. ಈ ಔಷಧಿನ ಅವರು ತಗೊಂಡ್ಮೇಲೆ ಒಂದ್ ವೇಳೆ ಅವ್ರು ನಿಜಾನ ಹೇಳಿದ್ರು ಕೋರ್ಟ್ ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಈ ಕೇಸು ಕೋರ್ಟು ಕಾನೂನೆಲ್ಲ ಮೀರಿದ್ದಾಗಿದೆ. ಮೊದಲು ನಾವು ನಿಜಾನ ಕಂಡಿಡಿಬೇಕು. ಓಕೆ ಸರ್. ಯಾ, ಗೋ ಹೆಡ್, ಕೇರ್ಫುಲ್. ಇದನ್ನ ಅವ್ರಿಗೆ ಒಂದ್ಸಲಿ ಕೊಡ್ಬೋದಷ್ಟೇ. ಓಕೆ. ಮತ್ತೆ ಕೊಡಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ದಿನ ಆದ್ರೂ ಬೇಕು. ಪ್ರಮೋದ್, ನಾನ್ಯಾರು ಅಂತ ಗೊತ್ತಾಯ್ತಾ? ನಿನ್ನ ಕಲೀಗ್ ವೇಣುಗೋಪಾಲ್. ಕೇಳಿಸ್ತಿದೀಯಾ ಪ್ರಮೋದ್? ನಿಮ್ಮ ಸಾವು ನ್ಯಾಚುರಲ್ಲ ಅಥವಾ ಸೂಸೈಡಾ? ಯಾಕೆ ಸೂಸೈಡ್ ಮಾಡ್ಕೊಂಡ್ರಿ? ಹಾ ಪ್ರಮೋದ್? ಅವನು ಔಷಧಿನ ಎದುರಿಸ್ತಾ ಇದ್ದಾನೆ. ತುಂಬಾ ಟೈಮ್ ಇಲ್ಲ. ನಿನ್ನ ಬ್ರೈನ್ ಕಾಪಿನ ಇನ್ನೊಬ್ರು ಬ್ರೈನ್ಗೆ ಹೇಗೆ ಟ್ರಾನ್ಸ್ಫರ್ ಮಾಡಿದೆ? ಹೇಗೆ ಇನ್ನೊಬ್ರು ಬ್ರೈನ್ನ ಟೇಕ್ ಓವರ್ ಮಾಡ್ಬೋದು? ನನ್ನ ಬ್ರೈನಲ್ಲಿದ್ದ ಡಿಜಿಟಲ್ ಬ್ಯಾಕಪ್ನ ಇನ್ನೊಬ್ಬನ ಬ್ರೈನ್ಗೆ ಇಂಪೋಸ್ ಮಾಡಿದೆ. ನಾನು ಸೆಲೆಕ್ಟ್ ಮಾಡಿದ ಮೊದಲನೇ ವ್ಯಕ್ತಿ ದೀನಾ, ನನ್ನ ಜಿಮ್ ಟ್ರೈನರ್. ಅವನ ಬ್ರೈನ್ ಒಳಗೆ ಎಲೆಕ್ಟ್ರಾನಿಕ್ ಜೆಲ್ನ ಇಂಜೆಕ್ಟ್ ಮಾಡಿ ಅದ್ರ ಮೂಲಕ 7 ಜನರೇಷನ್ ಸ್ಮಾರ್ಟ್ ನ್ಯಾನೋ ಟ್ರಾನ್ಸ್ಮಿಟರ್ಸ್ನ ದೀನಾ ಬ್ರೈನಲ್ಲಿದ್ದಂತಹ ನ್ಯೂರಾನ್ಸ್ ಮೇಲೆ ಬೀಳೋ ಹಾಗೆ ಮಾಡಿದೆ. ಇಮಿಡಿಯೇಟ್ ಆಗಿ ಹಾರ್ಡ್ ಡಿಸ್ಕಲ್ಲಿದ್ದಂಥ ನನ್ನ ಡಿಜಿಟಲ್ ನೆನಪುಗಳೆಲ್ಲ ಆ ಟ್ರಾನ್ಸ್ಮಿಟರ್ಸಲ್ಲಿ ಕಾಪಿ ಆಗುತ್ತೆ. ಮತ್ತೆ ಪ್ರಜ್ಞೆ ಬಂದಾಗ ಅವನು ಮೊದಲಿನಾಗೆ ನಾರ್ಮಲ್ ಆಗೇ ಇರ್ತಾನೆ. ನನ್ನ ಸಂಶೋಧನೆ ಗೆಲ್ತಾ ಸೋಲ್ತಾ ಅಂತ ನಿಜಾನ ಕಂಡುಹಿಡಿಯೋಕೆ ನನ್ನ ಜೀವನ ನಾನೇ ಬಲಿ ಕೊಟ್ಟೆ. ನನ್ನ ಸಾಯುವಂಥ ಕೊನೆ ಕ್ಷಣದಲ್ಲಿ ನನ್ನ ಬ್ರೈನಲ್ಲಿರುವಂತಹ ನ್ಯಾನೋ ಟ್ರಾನ್ಸ್ಮಿಟರ್ಸ್ ದೀನಾ ಬ್ರೈನ್ಗೆ ಸಿಗ್ನಲ್ ಕಳಿಸಿ ಕಾಪಿ ಮಾಡೋ ಪ್ರೋಸೆಸ್ನ ಆಕ್ಟಿವೇಟ್ ಮಾಡುತ್ತೆ. ಅದ್ರ ಮೊದಲನೇ ಸ್ಟೆಪ್ ಆಗಿ ಎಲೆಕ್ಟ್ರಿಕ್ ಶಾಕ್ನ ಆ ಟ್ರಾನ್ಸ್ಮಿಟರ್ಸ್ ಬ್ರೈನಿಗೆ ಕಳಿಸಿ ದೀನಾ ಮೆಮೊರಿನೆಲ್ಲ ಅಳಿಸಿ ಹಾಕುತ್ತೆ. ಕೂಡಲೇ ಆ ಟ್ರಾನ್ಸ್ಮಿಟರ್ಸ್ ಅಲ್ಲಿರೋ ನನ್ನ ಡಿಜಿಟಲ್ ನೆನಪುಗಳು ಅವನ ಬ್ರೈನಿಗೆ ಕಾಪಿ ಆಗುತ್ತೆ.
ದೀನಂಗೆ ಆಮೇಲೆ ಪ್ರಜ್ಞೆ ಬಂದು ಕಣ್ಬಿಟ್ಟಾಗ ಅವನೊಳಗಡೆ ನಾನೇ ಇರ್ತೀನಿ, ಹೊಸ ಮನುಷ್ಯನಾಗಿ. ನಾನು ಇನ್ನೊಬ್ಬರ ದೇಹದಲ್ಲಿ ಜೀವಂತವಾಗಿರೋವರೆಗೂ ಲ್ಯಾಬಲ್ಲಿರೋ ಹಾರ್ಡ್ ಡಿಸ್ಕಲ್ಲಿ ಈಗ ನಡೀತಾ ಇರೋಂಥ ನೆನಪುಗಳೆಲ್ಲ ಲೈವ್ ಆಗಿ ಅಪ್ಡೇಟ್ ಆಗ್ತಿರುತ್ತೆ. ಸರಿ, ಆ ಜಿಮ್ ಟ್ರೈನರ್ ವೈಫ್ನ ಯಾಕೆ ಕೊಂದೆ? ವೆರಿ ಇರಿಟೇಟಿಂಗ್ ಪರ್ಸನ್. ಈ ಹೊಸ ಅಭ್ಯಾಸ ಎಲ್ಲಿಂದ ಕಲ್ತ್ಕೊಂಡ್ಬಂದ್ರಿ? ಸ್ವಲ್ಪ ದಿನದಿಂದ ನೀವು ಸರಿ ಇಲ್ಲ. ಮನೆ ಒಳಗೆ ಸಿಗರೇಟ್ ಸೇರ್ತಿದ್ದೀರಲ್ಲ, ಛೀ. ಬರ್ತಾ ಬರ್ತಾ ನೀವು ಮಾಡ್ತಿರೋದು ನೋಡಿದ್ರೆ ನನ್ ಗಂಡನೇನ ಅಂತ ಅನುಮಾನ ಬರ್ತಿದೆ. ಆಕ್ಟ್ರೆಸ್ ವಿಮ್ಶಾ, ಅವಳನ್ನ ಯಾಕೆ ಕೊಂದೆ ಅಂತ ನಿನಗೆ ಗೊತ್ತು. ಥ್ಯಾಂಕ್ ಯು. ಬಿಲ್ನ ಕೊಟ್ಬಿಡಿ. ಹೇ, ಎಂತ ಅಭ್ಯಾಸನೋ ಇದು? ಕ್ಲೀನಾಗಿ ತಾನೇ ಇದೆ. ಇದೇನ್ ಲ್ಯಾಬ್? ಅದು ಕೆಮಿಕಲ್ಲ. ಸುಮ್ಮನೆ ಒರೆಸ್ತಾ ಇರ್ತೀಯ. ಅಭ್ಯಾಸ. ನಾವೆಲ್ಲ ಈ ಥರ ಹೊರಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಎಷ್ಟೋ ವರ್ಷ ಆಯ್ತಲ್ಲ. ಕೊನೆಯದಾಗಿ ನಮ್ಮ 25th ವೆಡ್ಡಿಂಗ್ ಆನಿವರ್ಸರಿನಲ್ಲಿ ನಾವೆಲ್ಲರೂ ಔಟಿಂಗ್ ಹೋಗಿದ್ವಿ. ನೆಕ್ಸ್ಟ್ 60th ಆನಿವರ್ಸರಿಗೆ ಹೋಗ್ತೀವಿ ಅಂತ ಅನ್ನಿಸ್ತಿದೆ. ಹೇಳಿದ್ರು ಅಂತ. ಜಾಸ್ತಿ ಹತ್ರ ಬರಬೇಡಿ. ಯಾವಾಗ್ಲೂ ಇವನು ಲ್ಯಾಬು ರಿಸರ್ಚು ಅಂತ ಅಲ್ಲೇ ಬಿದ್ದಿರ್ತಾನೆ. ನಮ್ಮ ಸುತ್ತ ಇರೋ ಸುಂದರವಾದ ವಿಷಯಗಳನ್ನ ನೋಡೋದೇ ಬಿಟ್ಬಿಟ್ಟಲ್ಲ ಪ್ರಮೋದ್. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಹೊಸ ಮನುಷ್ಯನಾಗಿ. ಮೇಡಮ್ ಸಾರಿ ಸರ್, ವೆರಿ ಸಾರಿ ಸರ್. ಸಾರಿ ಸರ್. ಕಣ್ಸಲ್ವಾ ನಿನ್ಗೆ? ಲಿಸನ್, ಐ ಸೆಡ್ ಐ ಆಮ್ ಸಾರಿ. ಅವ್ರಿಗೇನೋ ಬುದ್ಧಿ ಇಲ್ದೆ ನಿನ್ ಮೇಲೆ ಬೀಳ್ತಾರೆ ಅಂದ್ರೆ ದೂರ ಹೋಗಕ್ಕಾಗಲ್ವಾ? ಹಲೋ ಸರ್, ಮರ್ಯಾದೆಯಿಂದ ಮಾತಾಡಿ. ಗೊತ್ತಿಲ್ಲದೆ ತಾನೇ ಆಗಿದ್ದು. ಸಾರಿ ಕೇಳಿದ್ವಿ ತಾನೆ, ಯಾಕೆ ಕಿರ್ಚಾಡ್ತಾ ಇದ್ದೀರಾ? ನಿಮ್ ಮೇಡಮ್ ಏನಂದ್ರೆ ಯಾರ್ ಕೈ ಹಾಕಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಹೋಗ್ಲಾ? ಅಯ್ಯೋ ಬಿಡಿ ಅಣ್ಣ, ಪಾಪ ವಯಸ್ಸಾದವರು, ಅವ್ರಿಗೆ ಹೋಗಿ ಹೊಡಿತೀರಲ್ಲ. ಮರ್ಯಾದೆ ಗೊತ್ತಿಲ್ಲದಿರೋರ ಹತ್ರ ಟೈಮ್ ವೇಸ್ಟ್ ಮಾಡಬಾರ್ದು. ಕೊಂದಾಕ್ಬಿಡ್ತೀನಿ. ಆಗ್ಲೇ ಡಿಸೈಡ್ ಮಾಡಿದೆ, ಆ ಮೇಕಪ್ ಮ್ಯಾನ್ ಮುಖಾಂತರನೇ ಅವಳನ್ನ ಮುಗಿಸ್ಬೇಕು ಅಂತ. ಅದ್ ಹೇಗೆ? ಇಲ್ಲಿರೋ ಈ ಬಾಡಿಯಿಂದ ಇನ್ನೊಬ್ಬರ ಬಾಡಿಗೆ ನೀನ್ ಹೇಗೆ ಹೋಗ್ತೀಯಾ? ಅದು ಹೇಗೆ ಸಾಧ್ಯ? ನಾನು ದೀನ ದೇಹದಲ್ಲಿ ಎಚ್ಚರ ಆಗಿದ ತಕ್ಷಣ ನನ್ನ ನೆಕ್ಸ್ಟ್ ವ್ಯಕ್ತಿನ ಸೆಲೆಕ್ಟ್ ಮಾಡಿ ಅವನ್ ಬ್ರೈನಲ್ಲೂ ನನ್ನೊಳಗಡೆ ಇದ್ದಂತಹ ಅಲ್ಲಿವರೆಗಿನ ಮೆಮೊರೀಸ್ನೆಲ್ಲ ಕಾಪಿ ಮಾಡಿದೆ. ಮತ್ತೆ ನಾನು ಸಾಯೋ ಪರಿಸ್ಥಿತಿ ಬಂದಾಗ ಇನ್ನೊಬ್ಬ ಆಕ್ಟಿವೇಟ್ ಆಗಿ ಅವನೊಳಗೆ ಮತ್ತೆ ಬರ್ತೀನಿ. ಹೀಗೇನೆ ಮೇಕಪ್ ಮ್ಯಾನ್ ಸತ್ ಕೂಡ್ಲೆ ರುದ್ರನ್ ದೇಹದೊಳಗಡೆ ನಾನು ಸೇರ್ಕೊಂಡೆ. ಈಗ ರುದ್ರನ್ನ ಸಾಯಿಸ್ಬೇಕು. ಆಗ್ಲೇ ನಾನ್ ನನ್ನ ನೆನಪುಗಳ ಜೊತೆ ಇನ್ನೊಬ್ಬನ ದೇಹದೊಳಗಡೆ ಹೋಗಕ್ ಸಾಧ್ಯ. ಅದನ್ನ ಹೇಗ್ ಮಾಡ್ತೀಯಾ? ಎಲ್ ಮಾಡ್ತೀಯಾ? ಲ್ಯಾಬಲ್ಲೇ ಅದನ್ನ ಮಾಡಕ್ ಸಾಧ್ಯ. ನಿನ್ ಲ್ಯಾಬ್ ಎಲ್ಲಿದೆ? ಮೈ ಲ್ಯಾಬ್. ಎಲ್ಲಿದೆ ನಿನ್ ಲ್ಯಾಬ್? ನನ್ ಲ್ಯಾಬ್. ಪ್ರಮೋದ್, ನಿನ್ ಲ್ಯಾಬ್ ಎಲ್ಲಿದೆ? ನನ್ ಲ್ಯಾಬ್. ಹಾ, ನೆಕ್ಸ್ಟ್ ಯಾರು? ಇವಾಗ ನೀನ್ ಸೂಸೈಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಯಾರು ಆಕ್ಟಿವೇಟ್ ಆಗ್ತಾರೆ? ಪ್ರಮೋದ್, ಯಾರು ಆಕ್ಟಿವೇಟ್ ಆಗ್ತಾರೆ? ಪ್ರಮೋದ್, ಕಮ್ ಆನ್ ಡಾಕ್ಟರ್. ಯಾರು? ಕಮ್ ಆನ್ ಡಾಕ್ಟರ್. ಯಾರು? ಪ್ರಮೋದ್, ಕಮ್ ಆನ್ ಡಾಕ್ಟರ್. ಪ್ರಮೋದ್, ಕಮ್ ಆನ್. ಯಾರು? ಯಾರು ಆಕ್ಟಿವೇಟ್ ಆಗ್ತಾರೆ? ಯಾರಾಗಿ ಬರ್ತೀಯ ನೀನು? ಟೆಲ್ ಮಿ ಪ್ರಮೋದ್, ಟೆಲ್ ಮಿ. ಯಾರನ್ನ ಆಕ್ಟಿವೇಟ್ ಮಾಡಿದ್ಯಾ? ಯಾರು? ಯಾರು? ಪ್ರಮೋದ್, ಯಾರು? ಯಾರಿಗೂ ಔಷಧಿ ಕೊಡ್ತಿದ್ಯಾ ನನ್ನ ಮಗನೇ? ಏನೋ ಗುರಾಯಿಸ್ತಾ ಇದೀಯಾ? ಪ್ರಮೋದ್ ನೆಕ್ಸ್ಟ್ ಯಾರನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ನಾವು ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಇನ್ಮೇಲೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸೈಂಟಿಸ್ಟ್ ಪ್ರಮೋದ್ ಅವರ ಫ್ರೆಂಡ್ಸ್, ರಿಲೇಟಿವ್ಸ್, ಸ್ಟೂಡೆಂಟ್ಸ್, ಸ್ಟಾಫ್ಸ್ ಎಲ್ಲನೂ ಸೇರಿಸಿ ಒಂದು ಲಿಸ್ಟ್ ರೆಡಿ ಮಾಡಿ.
ಎದುರುಗಡೆ ಮನೆಯವ್ರನ್ನ ಯಾವ ಆಸ್ಪತ್ರೆನೆಲ್ಲ ಟ್ರೀಟ್ ಮಾಡಿದ್ದಾರೆ? ಸರ್ ಇವರೇ ಸರ್. ತಗೊಳ್ಳಿ ಸರ್. ಇಲ್ಲ. ಹೌದು ಮೇಡಮ್. ಅಣ್ಣ ಮೇಡಮ್ ಯಾರಣ್ಣ? ಡಾಕ್ಟರ್ ಪ್ರಮೋದ್ ಅವ್ರ ವೈಫು. ಕೋಮಾ. ಯಾವಾಗಾದ್ರೂ ಪ್ರಜ್ಞೆ ಬಂದಿತ್ತಾ? ಒಂದ್ಸಲ ರೆಪ್ಪೆ ಮಿಟಿಸಿದ್ರಂತೆ, ನಾನ್ ನೋಡ್ಲಿಲ್ಲ. ಏನಮ್ಮ ಅದನ್ನು ನೋಡಕ್ಕಾಗ್ದೆ ಅಂತದೇನಮ್ಮ ಕೆಲ್ಸ? ಯಾಕಣ? ಸರ್ ಇವ್ರ ಮಾತ್ರ ಪೇಷಂಟಾ? ಸುಮ್ನೆ ಏನೋ ಮಾತಾಡ್ಬೇಡಿ. ಯಾವನ್ ಜೊತೆ ಫೋನಲ್ಲಿ ಮಾತಾಡ್ತಿದ್ಲು? ಏನಮ್ಮ ನಿನ್ ಗಂಡ ನೋಡಿದ್ರೆ ಊರಲ್ಲೆಲ್ಲ ಅಷ್ಟೊಂದು ತೊಂದರೆ ಮಾಡ್ತಾ ಇದ್ದಾನೆ, ನೀನ್ ನೋಡಿದ್ರೆ ಆರಾಮಾಗಿ ಮಲಗಿದ್ಯಾ? ಅವ್ರಿಗೆ ಯಾವಾಗ ಪ್ರಜ್ಞೆ ಬಂದ್ರು ರೆಪ್ಪೆ ಮಿಟಿಕ್ಸಿದ್ರು ಕೂಡ ಈ ನಂಬರ್ಗೆ ಕಾಲ್ ಮಾಡ್ತೀರಾ ಪ್ಲೀಸ್? ನಾವು ಸುಮ್ನೆ ಸುತ್ತೀವಲ್ಲ, ಮನ್ಸಲ್ಲೇನು ಇಟ್ಕೊ ಮೇಡಮ್. ಅವರಿಗೆ ಹಾಗೆಲ್ಲ ಮಾತಾಡ್ಬೇಡಿ ಅಂತ ಹೇಳಿ. ಮೇಡಮ್ ಸರ್ ಇದರಲ್ಲಿ 100 ಪ್ರೊಫೈಲ್ಸ್ಗಳಿದಾವೆ. ಹೇಗ್ ಸರ್ ಒಬ್ಬನ್ ಮಾತ್ರ ಕಂಡಿಡಿಯೋದು ನಾವು? ಅದ್ಯಾ ನನ್ನ ಸೈಕಾಲಜಿಕಲ್ ಅನಾಲಿಸಿಸ್ ಪ್ರಕಾರ ನೀವ್ ಕೊಟ್ಟಿರೋ 134 ಹೆಸರಲ್ಲಿ ಟಾಪ್ ಇಂದ ಲಿಸ್ಟ್ ಮಾಡಿದ್ರೆ ಮೊದಲ 15 ಜನ ಇವ್ರೆ. ಯಾಕಂದ್ರೆ ಇವರೇ ಶಕ್ತಿಶಾಲಿಗಳಾಗಿ, ಮೆಡಿಕಲ್ ರೆಕಾರ್ಡ್ಸ್ ಹೆಲ್ದಿಯಾಗಿ, ಸೊಸೈಟಿಯಲ್ಲಿ ಪ್ರಭಾವ ಬೀರುವಂತ ವ್ಯಕ್ತಿಗಳಾಗಿದ್ದಾರೆ. ಈ 15 ಜನದಲ್ಲಿ ನಾವ್ ಹುಡುಕ್ತಿರೋ ವ್ಯಕ್ತಿ ಇದಾರೋ ಇಲ್ವೋ ಅಂತ ರುದ್ರ ಅವರೇ ನಮಗ್ ತೋರಿಸ್ಕೊಡ್ತಾರೆ. ಇದೇನು ಅಂತ ಗೊತ್ತಾ ಡಾಕ್ಟರ್ ಪ್ರಮೋದ್ ಅವರೇ? ಪಾಲಿಗ್ರಾಫ್. ನಿಜ ಕಂಡಿಡಿಯಕ್ಕೆ ಮೊದಲು ಇಂಜೆಕ್ಷನ್ನ ಕೊಟ್ರು, ಇವಾಗಿದು. ಲೈಟ್ಸ್ ಆನ್. ನಾನ್ ಅನ್ಕೊಂಡ್ ಹಾಗೆ ಈ ಪಲ್ಸ್ ರೀಡಿಂಗ್ ಅಲ್ಲಿ ನಮ್ಮನ್ನ ರುದ್ರ ಅವರು ಸೋಲ್ಸಿದ್ದಾರೆ. ಮೊದಲಿಂದಾನೇ ಅವ್ರ ಪಲ್ಸ್ ಸ್ಟಡಿ ಆಗಿದೆ, ಯಾವುದೇ ರೀತಿ ಫ್ಲಕ್ಚುಯೇಷನ್ಸು ಕಾಣಿಸ್ಲಿಲ್ಲ. ಸರ್ ಆದ್ರೆ ಪಾಲಿಗ್ರಾಫಿಕ್ ಟೆಸ್ಟ್ ಒಂದು ಫ್ರಂಟ್ ಮಾತ್ರನೇ. ಅದ್ರ ಹಿಂದೆ ಇನ್ನೊಂದು ಟೆಸ್ಟ್ ನಡೀತು, ಫೇಸ್ ರೀಡಿಂಗ್. ಅದು ಫೇಸಲ್ಲಾಗೋ ಚಿಕ್ಕ ಬದಲಾವಣೆನ ಇಟ್ಕೊಂಡು ಒಬ್ರು ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಒಂದು ಯುಕ್ತಿ. ಆದ್ರೆ ಅವ್ರಿಗೆ ಈ ವಿಷಯ ಗೊತ್ತಾಗಿದ್ದಿದ್ರೆ ಫೇಸ್ ಎಕ್ಸ್ಪ್ರೆಷನ್ನ ಕಂಟ್ರೋಲ್ ಮಾಡೋ ಒಂದು ಚಾನ್ಸ್ ಇರ್ತಿತ್ತು. ಅದಕ್ಕೆ ಅವ್ರ ಹತ್ರ ಪಾಲಿಗ್ರಾಫಿಕ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಅವರ ಫೇಸ್ ಎಕ್ಸ್ಪ್ರೆಷನ್ನ ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದೀವಿ. ಈ ವಿಡಿಯೋನ ಫೇಸ್ ರೀಡರ್ ವಿನ್ಸೆಂಟ್ ಹತ್ರ ಹಾಕಿ ತೋರಿಸ್ಬೇಕು. ಈ ವಿಡಿಯೋನಲ್ಲಿ 3.08 ನಲ್ಲಿ ಒಂದ್ಸಲಿ ಅದು ನಿಮ್ ಫೋಟೋ, ಆಮೇಲೆ 3.22 ನಲ್ಲಿ ಇನ್ನೊಂದ್ಸಲಿ ಪ್ರಮೋದ್ ಒಬ್ಬ ಆರ್ಮಿ ಆಫೀಸರ್ಗೆ ಕೈ ಕೊಡ್ತಾ ಇರೋ ಫೋಟೋ. ಈ ತರ 2 ಸಲ ಅವ್ರು ಪ್ಯಾನಿಕ್ ಆಗಿರೋದು ಆಬ್ವಿಯಸ್ ಆಗಿ ಗೊತ್ತಾಗ್ತಾ ಇದೆ. ಆ ಕಾನ್ಫರೆನ್ಸ್ ಫೋಟೋಲ್ ನೋಡಿದ್ದು ಆರ್ಮಿ ಮೇಜರ್ ಸತ್ಯ ಸರ್. ವಿಚಾರಿಸಿದಾಗ ಗೊತ್ತಾಯ್ತು ಪ್ರಮೋದ್ ಮತ್ತೆ ಮೇಜರ್ ಕಾಲೇಜ್ ಡೇಸ್ ಇಂದಾನೆ ಕ್ಲೋಸ್ ಫ್ರೆಂಡ್ಸ್. ನಾಳೆ ಬೆಳಗ್ಗೆ 11 ಗಂಟೆಗೆ ಮೇಜರ್ ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದಾರೆ ಸರ್. ಇದನ್ನ ಹೇಗಾದ್ರೂ ಮಾಡಿ ಅವ್ರಿಗೆ ಅರ್ಥ ಮಾಡಿಸ್ಬೋದು ಅಂತ ನನಗೆ ನಂಬಿಕೆ ಇದೆ ಸರ್. ನೆಕ್ಸ್ಟ್ ಆರ್ಮಿ ಮೇಜರ್ ಸತ್ಯ ಅವರೇ ಆಗಿರ್ತಾರೆ. ಬರೀ ನಂಬಿಕೆ ಇದ್ರೆ ಸಾಲಲ್ಲ ಕುಮಾರ್, ಯಾಕಂದ್ರೆ ಅವರೊಬ್ರು ಆರ್ಮಿ ಮ್ಯಾನ್. ಕನ್ಫರ್ಮೇಷನ್ ಇಲ್ಲದೆ ಹೋಗೋದು ರಿಸ್ಕ್ ಆಗತ್ತೆ. ಲೀಗಲ್ ಆಗಿ ಇನ್ಕ್ರಿಮಿನೇಟ್ ಮಾಡೋಷ್ಟು ಎವಿಡೆನ್ಸ್ ಇಲ್ಲ ಅಂದ್ರೂ ನಮಗಾದ್ರೂ ಗೊತ್ತಿರಬೇಕು ನಾವು ಹೋಗೋ ದಾರಿ ಕರೆಕ್ಟಾ ಅಂತ. ಸರ್ ಈ ಥರ ಟ್ರೈ ಮಾಡ್ಬೋದಾ ಸರ್? ರುದ್ರನ ಹತ್ರ ಹೋಗಿ ಆರ್ಮಿ ಮೇಜರೇ ನೆಕ್ಸ್ಟ್ ವ್ಯಕ್ತಿ ಅಂತ ಸುಮ್ಮನೆ ಹೇಳೋಣ. ಅವ್ನು ಟೆನ್ಷನ್ ಆಗಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಕನ್ಫರ್ಮ್ ಮಾಡ್ಕೋಬೋದು ಸರ್. ಸುಮ್ಮನೆ ರೀ, ಮಾಡಿ ನೋಡೋಣ. ಸರ್ ಸೀರಿಯಸ್ ಆಗಿ ಹೇಳ್ತಿದ್ರಾ? ಎಸ್, ಬೇರೆ ದಾರಿ ಇಲ್ಲ, ಹಾಗೆ ಮಾಡೋಣ. ಏನ್ ಪ್ರಮೋದ್ ಮೇಜರ್ನ ಹೀಗೆ ಕೊಟ್ಬಿಟ್ರೆ? ಪಾಲಿಗ್ರಾಫ್ ಟೆಸ್ಟ್ ಎಲ್ಲ ಸುಮ್ಮನೆ ಡಮ್ಮಿ. ಫೇಸ್ ರೀಡಿಂಗ್ ಮೂಲಕ ನೆಕ್ಸ್ಟ್ ಯಾರಂತ ಗೊತ್ತಾಯ್ತು. ಆರ್ಮಿ ಮೇಜರ್ ಸತ್ಯ ತಾನೇ. ಒಂದು ಆಟೋಗ್ರಾಫ್ ಪ್ಲೀಸ್. ಬಿಡಿ ಕರ್ಣ, ನಾವು ಮೇಜರ್ ಹತ್ರ ತಗೊಳ್ಳೋಣ. ಸಾರ್ ಹತ್ರ ಬೇಡ್ಕೊಂಡ್ರೆ ಹಾಕ್ಬಿಡ್ತಾರೆ ಸರ್. ಪ್ಲೀಸ್ 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 ಸರ್, ಪ್ಲೀಸ್ ಪ್ಲೀಸ್. ಅವರು ಹಾಕಲ್ಲ ಕಣ್ಣ, ಸರ್ ತುಂಬ ಕೋಪದಲ್ಲಿದ್ದಾರೆ. ಬರ್ತೀನಿ ಪ್ರಮೋದ್. ಬಾ ಕರ್ಣ.
ಏಯ್ ಬಿಡೋ ಬಿಡೋ ಕಣ್ಣ Are you all right? ಕಣ್ಣ ಎದ್ದೇಳು. ಏನಂದ್ರು ಕಣ್ಣ? ಬದುಕುಳಿದ್ರೆ ತೊಂದರೆ ಇಲ್ಲ. ಇಲ್ಲ ಅಂದ್ರೆ ಡಾಕ್ಟರ್ ಅವರು ಅವ್ರ ದೇಹದೊಳಗಡೆ ಹೋಗಿರುವಂತ ಗುಂಡು ಅವ್ರ ಶ್ವಾಸಕೋಶಕ್ಕೆ ತುಂಬಾ ಗಾಯ ಮಾಡಿದೆ. ಸದ್ಯಕ್ಕೆ ಇವಾಗ ಕಂಟೆಂಟ್ ಮಾಡಿದೀವಿ, ಬಟ್ ಗಾಯ ಆರದ್ಮೇಲೆ ಏನಾದ್ರೂ ಹೇಳಕ್ಕಾಗೋದು. ಥ್ಯಾಂಕ್ಸ್ ಡಾಕ್ಟರ್. ಊರವ್ರಿಗೆಲ್ಲ ಆತ್ಮವಿಶ್ವಾಸ ಹೇಳ್ಕೊಟ್ಟವ್ರು ಅವ್ರೇನಿಗೆ ಸೂಸೈಡ್ ಮಾಡ್ಕೋಬೇಕು? ಸರ್ ಇದು ನಿಜವಾಗ್ಲೂ ಸೂಸೈಡಾ ಇಲ್ಲ ಎನ್ಕೌಂಟರಾ? ನೀವ್ ಅನ್ಕೊಂಡಾಗೆ ನಾನು ಉತ್ತರ ಹೇಳಕ್ಕಾಗಲ್ಲ ಸರ್. ಸಿಟಿಲಿ ಕೊಲೆಗಳಾಗ್ತಾನೆ ಇದೆ. ಈ ಕೊಲೆಗಳ ಬಗ್ಗೆ ನಿಮ್ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ ಸರ್? ಇರಿ ಎನ್ಕ್ವೈರಿ ಆಗ್ತಾ ಇದೆ. ನಿಮ್ಮೆಲ್ಲರೂ ಪ್ರಶ್ನೆಗೂ ಉತ್ತರ ಕೊಡ್ತೀವಿ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸರ್ ಮೇಜರ್ ಹತ್ರ ಇದೆಲ್ಲ ಹೇಳಿದ್ರೆ ನಂಬ್ತಾರ ಸರ್? ಇವಾಗ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಮೂರ್ತಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಒಂದು ಅಪಾಯಿಂಟ್ಮೆಂಟ್ ತಗೋಬೇಕು ಅಷ್ಟೇ. ಇವಾಗ ಅಷ್ಟೇನಾ ಸರ್? ಇವಾಗ ಬೇರೆನೂ ಮಾಡೋಕ್ಕಾಗಲ್ಲ. ಅವರೊಬ್ಬ ಆರ್ಮಿ ಮ್ಯಾನ್, ಇಷ್ಟ ಬಂದಂಗೆ ವಿಚಾರಣೆ ಮಾಡೋಕ್ಕಾಗಲ್ಲ. ಗಂಟೆಗೊಂದ್ಸರಿ ಅಪ್ಡೇಟ್ ಮಾಡ್ತಾ ಇರಿ. ಸ್ಯಾಚುರೇಷನ್ ಚೆಕ್ ಮಾಡಿ. ಸಬ್ಷನ್ ಎವ್ರಿ ಅವರ್ ಒಂದ್ಸಲಿ. ಓಕೆ. Please move. ಸರಿ, ಸಿಗೋಣ. ಹಲೋ. ಏನಾಯ್ತು ಸರ್? ಸರ್ ಎಕ್ಸ್ಕ್ಯೂಸ್ ಮಿ ಸರ್.
ಒಂದೇ ಒಂದು ಮೀಟಿಂಗ್ ಸರ್. ಸರ್ ನಮ್ಗೆ ಏನಾದರೂ ಲೂಪ್ ಸಿಗುತ್ತೆ ಸರ್, ಅದನ್ನ ಇಟ್ಕೊಂಡು ಪ್ರೊಸೀಡ್ ಮಾಡ್ಬೋದು. ನಾವು ರುದ್ರನ ಎತ್ತಲಿಲ್ಲ ಅಂದ್ರೆ ಈ ಕೇಸಲ್ಲಿ ಇದುವರೆಗೂ ಒಂದು ಐಡಿಯಾ ಏನಾದರೂ ಸಿಕ್ತಿತ್ತಾ ಸರ್? ಸಿಸ್ಟಮ್ ಜೊತೆ ಇವಾಗಲೇ ನಾವು ತುಂಬಾ ಆಟ ಆಡಿದೀವಿ. ನಾವು ಮಾಡಿರೋದನ್ನೆಲ್ಲ ಹುಷಾರ ಕ್ಲಿಯರ್ ಮಾಡಬೇಕು. ಅವ್ರು ಸಾಧಾರಣ ಪಬ್ಲಿಕ್ ಆಗಿದ್ರೆ ಪರವಾಗಿಲ್ಲ, ಅವನೊಬ್ಬ ಮೇಜರ್. ಅವನು ಕೋಪ ಬಂತು ಅಂದ್ರೆ ದೊಡ್ಡ ಸಮಸ್ಯೆನೇ ಆಗುತ್ತೆ. ಒಂದೇ ಒಂದು ಮೀಟಿಂಗ್ ಸರ್. ಓ ನೋ. ಈವ್ನಿಂಗ್ 4 o'clock ಆರ್ಮಿ ಕ್ಯಾಂಪಸ್ಗೆ ಬಂದ್ಬಿಡು, ಮೀಟ್ ಮಾಡೋಣ. ಥ್ಯಾಂಕ್ ಯು ಸರ್. ವೆಲ್ಕಮ್, ಸಿಟ್ ಡೌನ್. ನೀವೆಲ್ಲ ಆಚೆ ವೇಟ್ ಮಾಡಿ. ನಾನು ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅವತ್ತೇ ಹೇಳಿದ್ದೆ. ಈಗ ನಾನು ನೋಡು, ಮೇಜರ್, ಇಟ್ಸ್ ಪವರ್. ನೆಕ್ಸ್ಟ್ ಮಿನಿಸ್ಟರ್ ಆಗ್ಬೋದು, ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಮತ್ತೆ ಅಷ್ಟೇ ಅಲ್ಲ ಅಮೆರಿಕನ್ ಪ್ರೆಸಿಡೆಂಟ್ ಕೂಡ ಆಗ್ಬೋದು. ಏನ್ ಕುಮಾರ್ ನೀನು, ನಾನಿನ್ನು 1000 ವರ್ಷ ಇರ್ತೀನಿ ಕಣೋ. ನನಗೆ ಸಾವು ಅನ್ನೋದೇ ಇಲ್ಲ. ನಿನ್ನ ಈ ಒಂದು ಲೈಫಲ್ಲಿ ನಾನು ನನ್ನ 5 ಜನ್ಮನ ನೋಡ್ಬಿಟ್ಟೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಓಡೋಗ್ಬಿಡು. ಕಷ್ಟಪಟ್ಟು ಸುಮ್ಮನೆ ಹೋರಾಡ್ಬೇಡ. ಆಟೋಗ್ರಾಫ್ ಏನಾದ್ರೂ ಬೇಕಾ ಬಾಯ್ಸ್? ತುಂಬಾ ಶಾಕಿಂಗ್ ಆಗಿದೆ ಕುಮಾರ್. ಬೇರೆ ದಾರಿ ಇಲ್ಲ. ಅವನ್ ಲ್ಯಾಬ್ನ ಕಂಡುಹಿಡಿಯಲೇಬೇಕು. ಅದನ್ನ ಆದಷ್ಟು ಬೇಗ ಡೆಸ್ಟ್ರಾಯ್ ಮಾಡಬೇಕು. 2 ಟೀಮಾಗಿ ಕೆಲಸ ಮಾಡಬೇಕು ಕಣ್ಣ. ಲ್ಯಾಬ್ ಎಲ್ಲಿದೆ ಅಂತಲೂ ಹುಡುಕ್ಬೇಕು. ಮೀನ್ ವೈಲ್ ಅವ್ನು ಲ್ಯಾಬ್ಗೆ ಹೋಗೋದನ್ನು ತಡಿಬೇಕು. ಒಂದು ಟೀಮ್ ಅವ್ನು ಎಲ್ಲಿ ಹೋಗ್ತಾನೆ, ಯಾರನ್ನ ಮೀಟ್ ಮಾಡ್ತಾನೆ ಅಂತ ಫಾಲೋ ಮಾಡಬೇಕು. ಇನ್ನೊಂದು ಟೀಮ್ ಆದ್ಯ ಕೊಟ್ಟಿದ್ದ ಎಲ್ಲ ಪ್ರೊಫೈಲ್ಸ್ನು ಸರ್ವೆ ಮಾಡಬೇಕು. ಫ್ರೆಂಡ್ಸ್ ಆಫ್ ಪೊಲೀಸ್, ಡಿಟೆಕ್ಟಿವ್ಸ್, ರಿಟೈರ್ಡ್ ಪೊಲೀಸ್ ಆಫೀಸರ್ಸ್, ಇವರೆಲ್ಲರನ್ನೂ ಯೂಸ್ ಮಾಡೋಣ. ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರಿಗೆ ಪ್ರಜ್ಞೆ ಬಂದಿತ್ತು. ಅದಕ್ಕೆ ಸಡನ್ ಆಗಿ ನಿಮಗೆ ಕಾಲ್ ಮಾಡಿದೆ. ಆದ್ರೆ ಮತ್ತೆ ಇವರು ಅನ್ಕಾನ್ಶಿಯಸ್ ಆಗೋದ್ರು ಸರ್. ಮೇಡಮ್, ನಿಮ್ಮ ಹಸ್ಬೆಂಡ್ ಬಗ್ಗೆ ಏನಾದರೂ ಹೇಳಕ್ಕಾಗತ್ತಾ? ಮೇಡಮ್, ಇದು ಏನು ಬರ್ದಿದ್ದಾರೆ? ಏನೋ ರೌಂಡಾಗಿ ಬರ್ದಿದ್ದಾರೆ. ಕಾಯಿನ್, ಚಂದ್ರ, ಬಳೆ, ಉಂಗ್ರ, ಕರ್ಣ, ಸಿಡಿ. ಕೂತ್ಕೊಳ್ಳಿ. ಏನಾಯ್ತು? ಚಿಕ್ಕ ವಯಸ್ಸಲ್ಲಿ ಬಾವಿಗೆ ಬಿದ್ದಾಗ ಬಂದಿದ್ದ ಭಯ ಅವ್ರ ಮನ್ಸಲ್ಲಿ ಆಳ್ವಾಗ ಹಾಗೆ ಉಳಿದಿದೆ. ರೀಸೆಂಟಾಗಿ ಬಾವಿ ಹತ್ರ ಏಟ್ ಮಾಡ್ಕೊಂಡು ಅವ್ರೀಗ ಕೋಮಾದಲ್ಲಿದ್ದಾರೆ. ಇವಾಗ ಏನಂದೆ? ಚಿಕ್ಕ ವಯಸ್ಸಲ್ಲಿ ನೀ ಬಾವಿಗೆ ಬಿದ್ರಿ. ಅವರು ರೌಂಡಾಗಿ ಬರ್ದಿದಾರಲ್ಲ, ಅದ್ಯಾಕೆ ಬಾವಿ ಆಗ್ಬಾರ್ದು? ಡಾಕ್ಟರ್ ಪ್ರಮೋದ್ ಮನೆ ಹಿಂದೆ ಒಂದು ಬಾವಿ ಇದೆ. ಎಕ್ಸಾಕ್ಟ್ಲಿ. ಇಮಿಡಿಯೇಟ್ ಆಗಿ ಚೆಕ್ ಮಾಡೋಣ. ಸರ್ ನೋಡೋಣ. ಇದು ಬಾವಿನೇ ಅಲ್ಲ ಸರ್. ಅದನ್ನು ಓಪನ್ ಮಾಡೋಕ್ಕಾಗುತ್ತಾ ನೋಡು.
ಸರ್ ಚೇಂಬರ್ ಥರ ಇದೆ ಸರ್. ಪಕ್ಕದಲ್ಲಿ ಡ್ರಿಲ್ ಮಾಡೋದು ಹೇಳಿ. ಸರಿ ಸರ್. Just few minutes, sir. Few minutes. Password authenticated. ಪರವಾಗಿಲ್ವೇ? ಗುಡ್. ವಾವ್. ಮೇಜರ್ ಸರ್, ಇಲ್ತಾನೆ ನಿಮ್ ಜೀವ ಇದೆ. ನೀನ್ ಹೆಂಗ್ 1000 ವರ್ಷ ಬದುಕ್ತಿ ಅಂತ ನೋಡ್ತೀನಿ. ಇದೆ ಸರ್, ಇದೇ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಿದ್ದು. ಸ್ಟ್ರಕ್ಚರ್ ಮಾತ್ರ ಬೇರೆ, ಅದರ್ವೈಸ್ ಇದೇನೆ. ಒಂದೇ ಒಂದು ಮುಖ್ಯವಾದ ವಿಷಯ ಮಿಸ್ ಆಗ್ತಿದೆಯಲ್ಲ. ಮಿಸ್ಟರ್ ಕುಮಾರ್, ಇಟ್ಸ್ ಹಿಯರ್. ಪಾಸ್ವರ್ಡ್ ಇದ್ರೆ ಓಪನ್ ಮಾಡ್ಬೋದಿತ್ತು. ಯಾವ್ದಾದ್ರೂ ಹ್ಯಾಕರ್ಸ್ ಟೀಮ್ ಗೊತ್ತಾ ನಿಮ್ಗೆ? ಆಗೋದೇ ಇಲ್ಲ ಸರ್, ಯಾಕಂದ್ರೆ ಇದೊಂದು ಸ್ಟ್ರಾಂಗ್ ರ್ಯಾಂಡಮ್ ಪಾಸ್ವರ್ಡ್ ಜನರೇಟರ್. ಪ್ರತಿ 5 ನಿಮಿಷಕ್ಕೂ ಈ ಪಾಸ್ವರ್ಡ್ ಚೇಂಜ್ ಆಗ್ತಾನೇ ಇರುತ್ತೆ. ಹೇಯ್, ನಿಂದ್ ಬೇರೆ ಏನು? ಸರ್, ಮನೆಯಿಂದ ಸುಮ್ನೆ ಫೋನ್ ಮಾಡ್ತಾ ಇದೀಯಾ? ಹೇಯ್ ಹೇಯ್, ಏನಾಯ್ತು? ಶೋಭಾ ಅಳ್ತಾ ಇದೀಯಾ? ಇಲ್ಲಿ ನೋಡಿ, ಇಲ್ಲಿ ಸಿಗ್ನಲ್ ಇಲ್ಲ. ನಾನು ಆಮೇಲೆ ಮಾಡ್ತೀನಿ. ವಿಡಿಯೋ ಕಾಲ. ಏನಂದ್ರೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಹೇ ಶೋಭಾ, ಯಾಕೆ ಅಳ್ತಾ ಇದೀಯಾ? ಅಲ್ಲಿಂದ ಬಂದ್ಬಿಡಿ, ನೀವು ಸಿಕ್ಕಾಕೋಬೇಡಿ. ಹೇಗಾದ್ರೂ ಮಾಡಿ ನಮ್ಮಿಬ್ರು ಮಕ್ಕಳನ್ನ ಕಾಪಾಡಿ ಪ್ಲೀಸ್. ಅಮ್ಮ, ಅಮ್ಮ, Password authenticated. ಸರ್, ಇವಾಗ ಏನ್ ಮಾಡೋದು ಅಂದ್ರೆ ಒಂದೇ ಒಂದ್ ದಾರಿ ಇದೆ ಇದಕ್ಕೆ. ಪಾಸ್ವರ್ಡ್ ಜನರೇಟರ್ ಪ್ರೊವೈಡ್ ಮಾಡಿರೋ ಕಂಪ್ನಿ ಗೊತ್ತಾದ್ರೆ ಸುಮ್ಮನೆ ಹೊಡೆದಾಕೊಂಡ್ವಾ? ಸರ್, ಹೊಡೆದಾಕಿದ್ರೆ ಬ್ಲಾಸ್ಟ್ ಆಗೋ ಥರ ಏನಾದ್ರೆ ಇದ್ರೆ? ಇದು ಸಿನಿಮಾ ಅಲ್ಲ ಬಾಸ್. ಸರ್, ಇದು ಸಿನಿಮಾಗಿಂತ ಭಯಂಕರವಾಗಿದೆ. ಅಜಯ್, ಅಜಯ್ ಸರ್, ಇಲ್ಲಿದ್ದ ಕ್ಯೂ ಬಾಕ್ಸ್ ಅಲ್ಲಿ ಗೊತ್ತಿಲ್ಲ ಸರ್. ಕರುಣ ಸರ್ ಬಂದಿದ್ರು.
ಸರ್ ಸರ್ ದಯವಿಟ್ಟು ನನ್ನ ಮಕ್ಕಳನ್ನ ಸ್ವಲ್ಪ ಕಮ್ಮಿ ಜನ ಬಂದಿದ್ರೆ ಏನ್ ತಿಂತೀರಾ ಅಂತ ನಾನು ನಿಮ್ಮನ್ನ ಕೇಳ್ತಿದ್ದೆ. ಯು ಆರ್ ಅಂಡರ್ ಅರೆಸ್ಟ್ ಮೇಜರ್. ಅದಕ್ಕೆ ಎವಿಡೆನ್ಸ್ ಇಲ್ಲಿದೆ. ಓ ಡಾಕ್ಟರ್ ಪ್ರಮೋದಿಂದ ಲ್ಯಾಬ್ವರೆಗೂ ಎಲ್ಲ ವಿಷಯನೂ ಕರ್ನಲ್ಗೆ ತಿಳಿಸಾಯ್ತು. 1 ಸೆಕೆಂಡ್. ಹೋಗೋ. ಮೂವ್ ಮೂವ್. ಹೋಗೋ. ಪ್ಲೀಸ್, ನನಗೆ ಅಂತ ಮರ್ಯಾದೆ ಇದೆ. ಫಾರ್ ಯುವರ್ ಸೇಕ್ ಚೀಪಾಗಿ ಏನು ಮಾಡೋದಿಕ್ಕೆ ಹೋಗ್ಬೇಡಿ. ಮೂವ್. ಏನಾಯ್ತು? ಎಲ್ಲಿಗೆ ಹೋಗ್ತಿದ್ದೀರಾ? ಟಿಫನ್ ಮಾಡಿಡು, ನೈಟ್ ಬರ್ತೀನಿ. ಗಾಡಿ ಎತ್ತೋ, ನಡಿ. ರೋಡ್ಸ್ನೆಲ್ಲ ಇವಾಗ ಬ್ಲಾಕ್ ಮಾಡಿ. ಓಕೆ ಸರ್. ಇದರಲ್ಲಿ 12 ಬುಲೆಟ್ಸ್ ಇರುತ್ತೆ, ಸಾಕಲ್ವಾ? ಒಬ್ಬ ಮೇಜರ್ ಆಗಿ ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಇವನು ಸಮಥಿಂಗ್. ನಾವು ಮನುಷ್ಯರು ಹುಟ್ಟದಾಗಿಂದನೂ ಎಲ್ಲರೂ ಆಸೆ ಪಡುವಂತಹ ಒಂದೇ ವಿಷಯ, ಸಾವಿಲ್ಲದವರ.
ನೋಡ್ಕೊಂಡೋಗಿರ್ತಾನೆ. ಇದಕ್ಕಾಗಿ ಇನ್ಸ್ಟಿಟ್ಯೂಟಲ್ಲಿ ಸ್ಪೆಷಲ್ ಆಗಿ ಒಂದು ಲ್ಯಾಬ್ ಕನ್ಸ್ಟ್ರಕ್ಟ್ ಮಾಡ್ದ. ಅಣ್ಣ, ಸೈಂಟಿಸ್ಟ್ ವೇಣುಗೋಪಾಲ್ ಅಣ್ಣ, ಅವ್ರಿಗೆ ಹಳೆ ಲ್ಯಾಬ್ ಆಕ್ಸೆಸ್ ಇರೋದು. ಪೊಲೀಸ್ ಮತ್ತೆ ಮೇಜರ್ ಮಧ್ಯೆ ನಡೀತಿದ್ದಂತ ಹೋರಾಟ ಸದ್ಯಕ್ಕೆ ಈಗ ಪೆಟ್ರೋಲ್ ಬಂಕ್ ಅಲ್ಲಿ ಮುಕ್ತಾಯ ಆಗಿದೆ. ಇವರಿಬ್ರು ಮಧ್ಯೆ ನಡೀತಾ ಇದ್ದಂತ ಹೋರಾಟದಲ್ಲಿ ಆ ಪೆಟ್ರೋಲ್ ಬಂಕ್ ಈಗ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ನಲ್ಲಿ 7 ಸಾಮಾನ್ಯ ಜನರು ಮತ್ತೆ 3 ಜನ ಪೊಲೀಸರಿಗೆ ಗಾಯ ಆಗಿದೆ. ಹಲೋ, ನಮಸ್ಕಾರ. ಸಿಟ್ ಡೌನ್, ಕೂತ್ಕೊಳ್ಳಿ. ಏನು ವೆಂಕಟೇಶ್ ಮೂರ್ತಿ, ಹೇಗಿದ್ದೀರಾ? ವೀಸಿಂಗ್ ಇದೆಯಾ ಅಣ್ಣ? ನೀರು ತಗೊಂಬನ್ನಿ. ಸರಿನಪ್ಪ. ಇನ್ಹೇಲರ್ ಅಲ್ಲಿದೆ. ನಿಮ್ಮನ್ನ ಜೀವಂತವಾಗಿ ಬಿಟ್ರೆ ನಮ್ಮಪ್ಪನ ಸಾಯಿಸ್ಬಿಡ್ತಾರೆ ಸರ್. ಆತರ ಪಡ್ಬೇಡ. ನಿಂಗೆ ಗನ್ನೆ ಯಾರು ಕೊಟ್ಟಿದ್ದು? ಗಾಬರಿ ಪಡೆದ ಹೇಳೋದು ಕೇಳು. ತಮ್ಮಂಗೆ ವೀಸಿಂಗ್ ಇದೆ, ಇನ್ಹೇಲರ್ ಇಲ್ಲಿ. ಅಣ್ಣ 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 ಬಂದ್ಬಿಟ್ಟ ಬೇಗ. System activated. Power resources functioning normally. Fingerprint authenticated. Position hard disk. Brain scanner activated. Brain scanner ready to function. ಯಪ್ಪ ಯಪ್ಪ ಇರು ಇರು, ಬೇಡ ಬೇಡ, ಸುಟ್ಬಿಡ್ತೀನಿ. ಬೇಡ ಬೇಡ, ಶೂಟ್ ಮಾಡಿಬಿಡ್ತೀನಿ. Inject silicon. Copy initiated. Come on!
Process finished. 90% process finished. 100% remote brain data copied. Brain ready for transfer. Brain be ready. ಈಗ ನನ್ನನ್ನು ಆರಾಮಾಗಿ ಸುಡ್ಬೋದು, ಆದ್ರೆ ನೀನು ಅವಳನ್ನ ಸುಡ್ಬೇಡ. ಈಗ ಶೂಟ್ ಮಾಡು, ಶೂಟ್ ಮಾಡು ಪ್ಲೀಸ್ ಪ್ಲೀಸ್. ಕುಮಾರ್ ಕುಮಾರ್, ನನ್ನ ನೋಡು, ನನ್ನ ಶೂಟ್ ಮಾಡು ಕುಮಾರ್. ಕಮ್ ಆನ್, ಶೂಟ್ ಮೀ, ಶೂಟ್ ಮೀ, ಶೂಟ್ ಮೀ. ಶೂಟ್ ಮೀ ಕುಮಾರ್. ಶೂಟ್ ಮೀ, ಶೂಟ್ ಮೀ.